ಶ್ರೀ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಯದ್ ಯೋಗಿಭಿರ್ಭವಭಯಾರ್ತಿ ವಿನಾಶಯೋಗ್ಯಂ ತದ್ವತ್ ಆಸಾದ್ಯ ವಂದಿತಮತೀವ ವಿಯುಕ್ತಚಿತ್ತೈಃ ತದ್ವಃ ಪುನಾತು ಹರಿಪಾದ ಸರೋಜಯುಗ್ಮಂ ಆವಿರ್ಭವತು ಕ್ರಮ ವಿಲಂಘಿತ ಭೂರ್ಭುವಸ್ವಃ. ಗಾಯತ್ರಿ ಮಂತ್ರದ ಹಿನ್ನೆಲೆಯನ್ನು ನಾವು ನೋಡಿದ್ವಿ. ಗಾಯತ್ರಿ ಮಂತ್ರಕ್ಕೂ ವ್ಯಾಹೃತಿಗಳಿಗೂ ಮತ್ತು ಓಂಕಾರಕ್ಕೂ ವೇದಗಳಿಗೂ ಇರುವ ಸಂಬಂಧವನ್ನು ನಾವು ನಿನ್ನೆಯ ದಿವಸ ನೋಡಿದ್ವಿ. ಪ್ರಣವದ ವಿಸ್ತಾರ ವ್ಯಾಹೃತಿಗಳು, ವ್ಯಾಹೃತಿಯ ವಿಸ್ತಾರ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರದ ವಿಸ್ತಾರ ಪುರುಷ ಸೂಕ್ತ, ಪುರುಷ ಸೂಕ್ತದ ವಿಸ್ತಾರ 3 ವೇದಗಳು ಅಂತ. ಇವತ್ತು ಸಾಕ್ಷಾತ್ತಾಗಿ ಗಾಯತ್ರಿ ಮಂತ್ರದ ಪದಾರ್ಥ ವಿವೇಚನೆಯನ್ನು ಇವತ್ತು ನೋಡೋಣ. ಮಂತ್ರಾರ್ಥ ಮುಗಿದ ಮೇಲೆ ಮಂತ್ರದ ಪ್ರಯೋಜನಗಳೇನಿದೆ ಅದನ್ನು ಕೂಡ ನೋಡೋಣ. ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್ ಅಂತ 10 ಶಬ್ದಗಳಿದೆ. 10 ಪದಗಳನ್ನು ಒಳಗೊಂಡಿರುವಂತಹ ಒಂದು ಮಂತ್ರರಾಶಿ ಗಾಯತ್ರಿ ಮಂತ್ರ. ಸದಸಿ ಮಂತ್ರಂನ ಪ್ರಕಾಶಯೇತ್ ಅಂತ ಸಂಪ್ರದಾಯ ಶಾಸ್ತ್ರ ಇರೋದರಿಂದ ಸ್ವರಸಹಿತವಾಗಿ ನಾನು ಅದನ್ನು ಹೇಳ್ತಾ ಇಲ್ಲ. ಸ್ವರ ಸಹಿತವಾಗಿ ಯಾವತ್ತೂ ಕೂಡ ಮಂತ್ರಗಳನ್ನು ಸಭೆಯಲ್ಲಿ ಹೇಳಲೂಬಾರದು. ಹಾಗಾಗಿ ನಾನು ಸ್ವರರಹಿತವಾದಂತಹ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ದೀನಿ. ಮೊದಲನೆಯ ಶಬ್ದ ತತ್ ಅಂತ ಇದೆ. 3 ಸಾಲುಗಳಲ್ಲಿ ಈ 10 ಶಬ್ದಗಳು 24 ಅಕ್ಷರಗಳಿಂದ ಕೂಡಿದೆ ಅಂತ ಋಗ್ವೇದ ಹೇಳುತ್ತೆ. ನಾವು ಎಣಿಸಿ ನೋಡಿದ್ರೆ 23 ಅಕ್ಷರ ಬರುತ್ತೆ. ತತ್ ಸ ವಿ ತುರ್ ವ ರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ನಾವು ಎಣಿಸಿ ನೋಡಿದ್ರೆ 23 ಅಕ್ಷರ ಬರುತ್ತೆ ನಮಗೆ. ಆದರೆ ಎಲ್ಲ ಕಡೆಗಳಲ್ಲೂ ನಾವು ಏನಂತ ಹೇಳ್ತಾ ಇದ್ದೀವಿ? 24 ಅಕ್ಷರ ಗಾಯತ್ರಿ ಅಂತ ಹೇಳ್ತಾ ಇದ್ದೀವಿ. ನಾವು ಸಂಧ್ಯಾ ವಂದನೆಯ ಪೂರ್ವ ಗಾಯತ್ರಿ ಮಂತ್ರದ ಪೂರ್ವ ಭಾಗವನ್ನು ನಾವು ನೋಡಿದ್ರೆ ವಿಶ್ವಾಮಿತ್ರ ಶ್ರೀ ಸವಿತಾ ದೇವತಾ ಗಾಯತ್ರಿ ಛಂದ 24 ಅಕ್ಷರ ತ್ರಿಪದ ಷಟ್ಕುಕ್ಷ ಪಂಚಶೀರ್ಷೋಪನಯನೇ ವಿನಿಯೋಗ ಓಂ ಭೂ ಓಂ ಭುವಃ ಓಂ ಸುವಃ ಅಂತ ಮಂತ್ರ ಹೇಳ್ತಾ ಹೋಗ್ತೀವಿ. 24 ಅಕ್ಷರ ಅಂತ ಇದೆ. ಆದರೆ ಛಂದಸ್ಸಿನ ಪ್ರಕಾರ ನಾವು ಸಂಸ್ಕೃತ ವ್ಯಾಕರಣದ ಶೈಲಿಯಿಂದ ನೋಡಿದ್ರೆ ತ ಸ ವಿ ತುರ್ ವ ರೇ ಣ್ಯಂ 7 ಅಕ್ಷರ ಬಂತು ಮೊದಲನೇ ಸಾಲಿನಲ್ಲಿ. ಮಿಕ್ಕ 2 ಸಾಲುಗಳಲ್ಲಿ 8 ಅಕ್ಷರ ಇದೆ. ಹಾಗಾದರೆ ಏನಿದು ಅಂತ ಪ್ರಶ್ನೆ. ಇದಕ್ಕೆ ಶಿಕ್ಷಾಶಾಸ್ತ್ರದಲ್ಲಿ ಒಂದು ರೂಲ್ ಇದೆ. ಶಿಕ್ಷಾಶಾಸ್ತ್ರ ಅಂತಂದರೆ ಏನು? ವೇದಗಳ ಉಚ್ಚಾರಣೆ ಅನುಚ್ಚಾರಣೆಯನ್ನು ಡಿಫೈನ್ ಮಾಡುವಂತಹ ಒಂದು ಶಾಸ್ತ್ರದ ಹೆಸರು, ವೇದಾಂಗದ ಹೆಸರು ಶಿಕ್ಷಾ ಅಂತ. ಆ ಶಿಕ್ಷಾಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಕ್ಷೈಪ್ರವರ್ಣಾಂಶ್ಚ ಸಂಯೋಗಾನ್ ವ್ಯವೇಯಾತ್ ಸದೃಶೈ ಸ್ವರೈಹಿ ಅಂತ ಒಂದು ರೂಲ್, ಒಂದು ಫಾರ್ಮುಲಾ ಇದು, ಸೂತ್ರ. ಏನಿದರ ಅರ್ಥ ಅಂದರೆ 51 ಅಕ್ಷರಗಳನ್ನು ವರ್ಣಮಾಲೆಯನ್ನು ನಾವು ನೋಡಿದ್ರೆ ಸ್ವರಾಕ್ಷರಗಳು ಮೊದಲಿಗೆ, ಅದಾದಮೇಲೆ ವರ್ಗೀಯ ವ್ಯಂಜನಗಳು, ಅದಾದಮೇಲೆ ಅವರ್ಗೀಯ ವ್ಯಂಜನಗಳು. ನಮಗೆಲ್ಲ ಗೊತ್ತಿದೆ. ಈ ಅವರ್ಗೀಯ ವ್ಯಂಜನದಲ್ಲಿ ಯ ರ ಲ ವ ಈ 4 ಅಕ್ಷರಗಳನ್ನು ಅಂತಸ್ಥ ವರ್ಣ ಅಂತ ಕರಿತೀವಿ. ಈ ಅಂತಸ್ಥ ವರ್ಣಕ್ಕೆ ಇನ್ನೊಂದು ಹೆಸರು ಕ್ಷೈಪ್ರವರ್ಣ ಅಂತ. ಅಂದರೆ ಯಕಾರ ರಕಾರ ಲಕಾರ ವಕಾರಗಳು ಎಲ್ಲಿ ಒತ್ತಕ್ಷರವಾಗಿ ಬಂದಿರುತ್ತೋ ಅಂತಹ ಪದಗಳಲ್ಲಿ ಆ ಒತ್ತಕ್ಷರ ಇರುವ ಅಕ್ಷರವನ್ನು ಬಿಡಿಸಿ ಪ್ರೊನೌನ್ಸ್ ಮಾಡಬೇಕು ಅಂತ ರೂಲು. ಎಲ್ಲಾದರೂ ಇನ್ನೊಂದು ಫೇಮಸ್ ಎಕ್ಸಾಂಪಲ್ ಕೊಡ್ಬೋದಾ? ನಮಗೆಲ್ಲ ಗೊತ್ತಿರೋ ಹಾಗೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಮೃತ್ಯುಂಜಯ ಮಂತ್ರ ನಮಗೆಲ್ಲ ಗೊತ್ತಿದೆ. ಅಲ್ಲೂ ಕೂಡ ವ್ಯುತ್ಪತ್ತಿಯಿಂದ ನೋಡಿದ್ರೆ ತ್ರ್ಯಂಬಕ ಅಂತ ಹೇಳಬೇಕು ಆ ಶಬ್ದದ ಪ್ರಯೋಗ. ಆದರೆ ವೈದಿಕವಾಗಿ ತ್ರಿಯಂಬಕಂ ಅಂತ ಹೇಳಬೇಕು ಅಂತ ಹೇಳ್ತಾ ಇದೆ. ಯಾಕೆಂದರೆ ಪಾದಪೂರಣೆ ಆಗಬೇಕಾದಾಗ ಒಂದು ಮಾತ್ರೆ ಕಡಿಮೆ ಬಂದರೆ, ಈಗ 24 ಅಕ್ಷರ ಆಗಬೇಕಾಗಿದೆ. ಆ 24 ಅಕ್ಷರ ಆಗಬೇಕು ಅಂತಂದರೆ ಗಾಯತ್ರಿಯ ಮೊದಲನೇ ಸಾಲು 8 ಅಕ್ಷರ ಆಗಬೇಕೀಗ. 7 ಅಕ್ಷರ ಬರ್ತಾ ಇದೆ. ಅವಾಗ ಏನು ಮಾಡಬೇಕು ಅಂದರೆ ಈ ರೂಲ್ ಏನು ಮಾಡುತ್ತೆ ಅಂದರೆ ತತ್ಸ ವಿ ತುರ್ ವ ರೇ ನಿ ಯಂ ಅಂತ ಬಿಡಿಸಬೇಕು ಅಂತ ಹೇಳುತ್ತೆ. ತತ್ಸ ವಿತುರ್ವರೇ ನಿಯಂ ಭರ್ಗೋ ದೇವಸ್ಯ ಧೀಮಹಿ ಮುಂದುವರಿತದೆ.
ಹಾಗೆ ನೋಡಿದಾಗ ನೀ ಎಂ ಬಿಡಿಸಿದ್ವಿ ನಾವು. ಈ ಕ್ಷೈಪ್ರವರ್ಣ ಯಕಾರ ಒತ್ತಕ್ಷರವಾಗಿ ಬಂದಿರೋದ್ರಿಂದ ಅದನ್ನು ಬಿಡಿಸಿದ್ವಿ. ಹಾಗಾಗಿ 8 ಅಕ್ಷರ ಆಯ್ತಲ್ಲಿ. ಕೆಲವೊಂದಷ್ಟು ಜನಕ್ಕೆ ಇದರ ಅರ್ಥ ಗೊತ್ತಿಲ್ಲದೆ ಹೇಳಬೇಕಾದ್ರೆ ಇಲ್ಲ ನಿಚೃತ್ ಗಾಯತ್ರಿ ಉಚೃತ್ ಗಾಯತ್ರಿ ಅಂತ ಇದೆ, ಹಾಗಾಗಿ ನಮಗೆ ಉಪದೇಶ ಆಗಿರೋದು ಬರೀ ನಿಚೃತ್ ಗಾಯತ್ರಿ ಅಂತ ಹೇಳ್ತಾರೆ. ಅಂದ್ರೇನು? 24 ಅಕ್ಷರದ ಗಾಯತ್ರಿ ಮಂತ್ರದಲ್ಲಿ ಒಂದು ಅಕ್ಷರ ಕಡಿಮೆ ಇದ್ದರೆ ಅದನ್ನು ನಿಚೃತ್ ಗಾಯತ್ರಿ ಅಂತ ಕರಿತೀವಿ. ಒಂದು ಅಕ್ಷರ ಜಾಸ್ತಿ ಇದ್ದರೆ ಅಂದರೆ 25 ಅಕ್ಷರ ಇದ್ದರೆ ಗಾಯತ್ರಿ ಮಂತ್ರದಲ್ಲಿ ಅದನ್ನು ಉಚೃತ್ ಗಾಯತ್ರಿ ಅಂತ ಕರಿತೀವಿ, ಅಥವಾ ಭೂರಿಚ್ ಗಾಯತ್ರಿ ಅಂತ ಕೂಡ ಕರಿತೀವಿ ನಾವು. ಈ ಗಾಯತ್ರಿ ಮಂತ್ರ ಯಾವುದಿದೆಯೋ ಇದು ನಿಚೃತ್ ಗಾಯತ್ರಿ ಅಲ್ಲ. ಇದು ಸರಿಯಾದ ನಾರ್ಮಲ್ ಗಾಯತ್ರಿ ಮಂತ್ರ ಏನಿದೆಯೋ 24 ಅಕ್ಷರಗಳ ಗಾಯತ್ರಿ ಮಂತ್ರವೇ ನಾವು ಇವತ್ತು ಪ್ರೊನೌನ್ಸ್ ಮಾಡ್ತಾ ಇರೋದು. ವೈದಿಕವಾಗಿ ಯಕಾರ ಒತ್ತಕ್ಷರದಲ್ಲಿ ಬಂದಿರೋದ್ರಿಂದ ಕ್ಷೈಪ್ರವರ್ಣ ಆಗಿರೋದ್ರಿಂದ ಕ್ಷೈಪ್ರವರ್ಣಾಂಶ್ಚ ಸಂಯೋಗಾಕ್ಷರಗಳಾಗಿ ಈ ಅಂತಸ್ಥ ಈ 4 ಅಕ್ಷರಗಳು ಬಂದಿದ್ದಲ್ಲಿ ವ್ಯವೇಯಾತ್ ಬಿಡಿಸಿ ಸದೃಶೈ ಸ್ವರೈಹಿ, ಸ್ವರ ವ್ಯತ್ಯಾಸ ಮಾಡೋ ಹಾಗಿಲ್ಲ, ಏನು ಸ್ವರ ಇದೆಯೋ ಅದೇ ಸ್ವರಕ್ಕೆ ಈ ಪದಗಳನ್ನು ಬಿಡಿಸಿ ಹೇಳಬೇಕು ಅಂತ ರೂಲ್. ಹಾಗೆ ನೋಡಿದಾಗ ತತ್ಸವಿತುರ್ವರೆಣ್ಯಂ ಅಂತ ನಾವು ಬಿಡಿಸ್ತೀವಿ, ಆಗ 8 ಅಕ್ಷರ ಆಯ್ತು. ಯಾರೋ ಬುದ್ಧಿಜೀವಿಗಳು ಪ್ರಶ್ನೆ ಮಾಡ್ಬೋದು, ಮತ್ತೆ ಮುಂದಿನ ಪದ ಏನಿದೆ ದೇವಸ್ಯ ಅಂತ, ಅಲ್ಲೂ ಯಕಾರ ಬಂದಿದೆ, ಅಲ್ಲೂ ಬಿಡಿಸಿ ಅಂತ ಕೇಳ್ಬೋದು. ಅವಾಗ ಯಕಾರ ಒತ್ತಕ್ಷರದಲ್ಲಿ ಬಂದರೆ ಬಿಡಿಸಿ ಹೇಳಬೇಕು ಅಂತ ಹೇಳಿದ್ವಿ. ಈಗ ಮುಂದಿನ ಪದ ಭರ್ಗೋ ದೇವಸ್ಯ ಬಂದಿದೆಯಲ್ಲ, ಅಲ್ಲೂ ಯಕಾರ ಬಂದಿದೆ, ಅಲ್ಲೂ ಬಿಡಿಸಿ ಅಂತ ಕೇಳಿದ್ರೆ ಅಲ್ಲಿ ಬಿಡಿಸೋ ಹಾಗಿಲ್ಲ. ನಮಗೆಲ್ಲಿ ಬೇಕೋ ಅಲ್ಲಿ ಬಿಡಿಸೋ ಹಾಗಿಲ್ಲ. ಆ ರೂಲ್ ಏನು ಹೇಳ್ತಾ ಇದೆ ಅಂದರೆ ಪಾದಪೂರಣೆಗೆ ಅಕ್ಷರ ವ್ಯತ್ಯಾಸ ಬಂದರೆ ಮಾತ್ರ ಬಿಡಿಸಬೇಕು. 8 ಅಕ್ಷರ ಬರಬೇಕಾಗಿದೆ, 7 ಅಕ್ಷರ ಬಂದಿದೆ, ಹಾಗಾಗಿ ಅಲ್ಲಿ ಬಿಡಿಸಿ. ಮಿಕ್ಕ ಕಡೆಗೆ 8 ಅಕ್ಷರ ಬಂದಿದೆ, ಅಲ್ಲಿ ಮತ್ತೆ ಬಿಡಿಸಕ್ಕೆ ಹೋಗಬೇಡಿ. ಹಾಗಾಗಿ ದೇವಸ್ಯ ಏನಿದೆಯೋ ಅದು ಹಾಗೆ ಇರುತ್ತೆ, ಅಲ್ಲಿ ದೇವಸ್ಯ ಅಂತ ಬಿಡಿಸಬಾರದು ಅಂತ ಶಿಕ್ಷಾ ಹೇಳುತ್ತೆ. ಇನ್ನು ಮೊದಲನೇ ಪದ ತತ್ ಅಂತ ಇದೆ. ತತ್ ಅಂದ್ರೆ ಏನು? ಸಂಸ್ಕೃತದಲ್ಲಿ 2 ಅರ್ಥ ಇದೆ ತತ್ ಅನ್ನೋ ಶಬ್ದಕ್ಕೆ. ಒಂದು ಅರ್ಥದಲ್ಲಿ ನಮಗೆಲ್ರಿಗೂ ಸಂಸ್ಕೃತದ ಒಂದು ಪೂರ್ವಭಾವಿ ಜ್ಞಾನ ಇರಬಹುದು ಒಂದಷ್ಟು ಜನಕ್ಕೆ, ಅದು ಅನ್ನೋ ಅರ್ಥದಲ್ಲಿ ತತ್ ಅಂತ ನಾವು ಕರಿತೀವಿ. ಅದೇ ಇಂಗ್ಲಿಷ್ನಲ್ಲಿ ದಟ್ ಆಗಿದೆ. ದಟ್ ಅನ್ನೋದೇನಿದೆಯೋ ತತ್ ಅನ್ನೋದು ದಟ್ ಆಗಿದೆ. ಅದು ಹಾಗಾದರೆ ಅದು ಅನ್ನೋದು ಯಾವುದು ಅಂತ ಪ್ರಶ್ನೆ. ಈಗ ತತ್ ಅಂದರೆ ಅದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಸಹಕಾರಿ ಸಾಹಿತ್ಯಗಳನ್ನು ಒಂದಷ್ಟನ್ನು ನಾವು ನೋಡಿದ್ರೆ ಹಾಗೆ ತತ್ ಶಬ್ದ ಎಲ್ಲೆಲ್ಲಿ ಬಂದಿದೆ ನಮಗೆ ಗೊತ್ತಿರೋ ಟೆಕ್ಸ್ಟ್ಗಳಲ್ಲಿ ಅಂತ ನಾವು ಸ್ವಲ್ಪ ನೋಡೋಣ. ಯಾವ್ದಾರು 1-2 ಎಕ್ಸಾಂಪಲ್ ಕೊಡ್ಬೋದಾ ನೀವು? ತತ್ವಮಸಿಲೇ ಬಂದಿದೆ. ಹಾಂ, ತತ್ ತ್ವಂ ಅಸಿ ಬಂದಿದೆ. ಬೇರೆ ಎಕ್ಸಾಂಪಲ್? ತತ್ಪುರುಷಾಯ ಎಲ್ಲ ಮಂತ್ರಗಳಲ್ಲಿ ಬಂದಿದೆ. ಲಲಿತಾ ಸಹಸ್ರನಾಮದಲ್ಲಿ ಬಂದಿದೆ. ಎಲ್ಲಿ ಫೇಮಸ್ ಲಲಿತಾ ಸಹಸ್ರನಾಮ ಎಲ್ಲ ನಮ್ಗೆ ಗೊತ್ತಿರುತ್ತೆ, ಚಿರಪರಿಚಿತವಾಗಿರೋ ಟೆಕ್ಸ್ಟು. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕ ರಸರೂಪಿಣಿ ಅಂತ ಬಂದಿದೆ. ಉಪನಿಷತ್ನಲ್ಲೂ ಬರುತ್ತೆ. ತದ್ವನಮಿತ್ಯುಪಾಸಿತವ್ಯಂ ಅಂತ ಬರುತ್ತೆ ಕೇನೋಪನಿಷತ್ನಲ್ಲಿ ಕೂಡ. ಏನಂದರೆ ತತ್ ಅನ್ನೋ ಶಬ್ದದಿಂದ ಪರಬ್ರಹ್ಮನನ್ನು ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂತ ಉಪನಿಷತ್ ಹೇಳುತ್ತೆ. ಅದನ್ನೇ ನಾವು ಲಲಿತಾ ಸಹಸ್ರನಾಮದಲ್ಲೂ ಕೂಡ ಚಿತಿಹಿ ತತ್ಪದ ಲಕ್ಷ್ಯಾರ್ಥ, ತತ್ಪದದಿಂದ ಯಾರು ತನ್ನನ್ನು ತಾನು ಕರೆಸ್ಕೊಳ್ತಾಳೋ ಅವಳು ಆ ತಾಯಿ ಅಂತ ಹೇಳಿದೀವಲ್ಲಿ. ಹಾಗೆ ತತ್ ತ್ವಂ ಅಸಿ ಅಲ್ಲೂ ಕೂಡ ತತ್ ಅಂದರೆ ಅದು ಪರಬ್ರಹ್ಮನನ್ನು ಅಡ್ರೆಸ್ ಮಾಡ್ತಾ ಇದೆ. ನಾವು ಎಲ್ಲೆಲ್ಲೆಲ್ಲಿ ಈ ತತ್ಪದವನ್ನು ನೋಡ್ತೀವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ತತ್ ಅನ್ನೋ ಶಬ್ದ ಯಾವಾಗಲೂ ಬ್ರಹ್ಮನನ್ನು ಅಭಿವ್ಯಕ್ತಪಡಿಸುತ್ತೆ. ಹಾಗಾದ್ರೆ ನಮಗೀಗೊಂದು ಸಂದೇಹ ಬರುತ್ತೆ. ಈಗ ತತ್ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅದು ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಇಲ್ಲಿ ಬ್ರಹ್ಮ ಅಂತ ಹೇಗೆ ಹೇಳಿದ್ರಿ ಅಂತ ಕೇಳಿದ್ರೆ, ತತ್ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಇದೆ. ಅದೇನು ಅಂದರೆ ತತ ಅಂತ ಅರ್ಥ. ಅಂದರೆ ಕೂಡಿರುವವನು ಅಂತ. ಅಂದರೆ ಯಾರು ಎಲ್ಲ ಗುಣಗಳಿಂದ ಕೂಡಿದ್ದಾನೋ ಅವನು ತತ್ ಅಂತ ಇನ್ನೊಂದು ಅರ್ಥ. ತತ ಮಾತ್ರ ತಗೋಬೇಕು, ವಿಸರ್ಗವಿಲ್ಲದ ಶಬ್ದ ತತ ಅಂತ. ನಾವು ಕನ್ನಡದಲ್ಲಿ ಕೂಡ ಬೇಕಾದಷ್ಟು ಕಡೆ ಪ್ರಯೋಗ ಮಾಡಿರ್ತೀವಿ. ಸಂತತ, ವಿತತ, ಸಂತತ, ಈ ಥರ ಶಬ್ದಗಳು ನಾವು ಯಾವಾಗಲೂ ಅನ್ನೋ ಅರ್ಥದಲ್ಲಿ ಸಂತತ ಅಂದರೆ ಯಾವಾಗಲೂ ನಿರಂತರವಾಗಿ
ಯಾವುದು ಕೂಡಿರುತ್ತೋ ಅಂಥದ್ದು ಸಂತತ ಅಂತ ನಾವು ಪ್ರಯೋಗದಲ್ಲಿ ಯೂಸ್ ಮಾಡ್ತೀವಿ. ಅದೇ ಅರ್ಥದಲ್ಲಿ ತತ ಅಂದರೆ ಯಾರು ಎಲ್ಲ ಗುಣಗಳಿಂದ ಕೂಡಿದ್ದಾನೋ ಅವನು ತತ್ಪದದಿಂದ ಗ್ರಹಿಸಲ್ಪಡ್ತಾ ಇದ್ದಾನೆ ಅಂತ. ಹಾಗೆ ಈ ಗಾಯತ್ರಿ ಮಂತ್ರದ ಮೊದಲನೆಯ ಶಬ್ದ ತತ್, ಅದು ಪರಬ್ರಹ್ಮನನ್ನು ಅಡ್ರೆಸ್ ಮಾಡುತ್ತೆ ಅಂತ ಆಯ್ತೀಗ. ಈ ನೋಡಿ, ತತ್ ಅನ್ನೋದಕ್ಕೆ ಇನ್ನೊಂದು ವಿಶೇಷತೆ ಇದೆ. ಅದು ಗಾಯತ್ರಿ ಮಂತ್ರದ ವಿಶೇಷ ಕೂಡ. ಗಾಯತ್ರಿ ಮಂತ್ರದಲ್ಲಿ ಒಟ್ಟು 10 ಪದಗಳಿದೆ ಅಂತ ಹೇಳಿದ್ರೆ 24 ಅಕ್ಷರಗಳು. ಮೊದಲನೆಯ ಅಕ್ಷರ ಯಾವುದು? ತಕಾರ, ತತ್ ಸವಿತುರು. ಕೊನೆಯ ಅಕ್ಷರ ಯಾವುದು? ಪ್ರಚೋದಯಾತ್, ಅಲ್ಲೂ ತಕಾರ ಇದೆ. ಅಲ್ಲಿಗೆ ಆದಿರಂತ್ಯೇನ ಸಹೇತ. ಇಡೀ ಗಾಯತ್ರಿ ಮಂತ್ರದಿಂದ ಯಾವುದನ್ನ ನಾವು ಅಡ್ರೆಸ್ ಮಾಡ್ತಾ ಇದೀವೋ ಅದು ತತ್. ಮೊದಲನೇ ಅಕ್ಷರ ಮತ್ತು ಕೊನೆಯ ಅಕ್ಷರಗಳನ್ನು ಹೇಳಿದ್ರೆ ಮಧ್ಯದಲ್ಲಿರೋದಷ್ಟು ಕವರ್ ಆಗುತ್ತೆ ಅಂತ ನಾವು ನೆನ್ನೆ ತಾನೇ ಹೇಳಿದೆ. ನಾನು ಅಕಾರ ಉಕಾರಗಳ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಅಗ್ನಿಮೇಳೆ ಪುರೋಹಿತಮ್ಮಿಂದ ಸಮುದ್ರೋ ಬಂಧು ಅಂತ ಯಜುರ್ವೇದದ ಕೊನೆಯ ಮಂತ್ರ ಉಕಾರದಲ್ಲಿ ಕೊನೆ ಆಗಿದೆ. ಆ ಉ ಮ ಓಂಕಾರದ ಅರ್ಥ ವಿಶ್ಲೇಷಣೆ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ನಾನು ಅಕಾರ ಮತ್ತು ಉಕಾರಗಳಿಂದ ಇಡೀ ವೇದಗಳು ಕವರ್ ಆಯಿತು ಅಂತ. ಹಾಗೆ ಇಲ್ಲೂ ಕೂಡ ತತ್ ಅನ್ನೋದ್ರಿಂದ ಇಡೀ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ದೇವತೆ ಯಾವುದಿದೆಯೋ ಅದು ಕೂಡ ತತ್ ಶಬ್ದದಿಂದ ಗ್ರಹಿಸಲ್ಪಡುತ್ತೆ ಅಂತ ಇನ್ನೊಂದು ಅರ್ಥ. ಎರಡನೆಯ ಶಬ್ದ ಸವಿತುಹು ಅಂತ ಇದೆ. ಏನಿದು ಸವಿತುಹು ಅಂದರೆ? ಪುಲ್ಲಿಂಗ ಶಬ್ದ ಅದು, ಸವಿತಾ ಅಂತ. ಸವಿತೃ ಶಬ್ದದ ವ್ಯುತ್ಪತ್ತಿಯನ್ನು ನೋಡೋಣ ಮೊದಲು. ಸೂತೆ ಇತಿ ಸವಿತಾ ಅಂತ ಅಂದರೆ ಯಾರು ಹೆಡೆದಿದ್ದಾನೆಯೋ ಅವನು ಸವಿತಾ ಅಂತ. ಯಾರು ಇಡೀ ಜಗತ್ತಿನ ಪ್ರಸವಕ್ಕೆ ಯಾರು ಕಾರಣನಾಗಿದ್ದಾನೋ ಅವನು ಸವಿತಾ ಅಂತ ಸವಿತೃ ಶಬ್ದದ ಅರ್ಥ. ಅಂದರೆ ಯಾರ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡ ಅಡಗಿತ್ತೋ, ಯಾರ ಹೊಟ್ಟೆಯಿಂದ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತೋ ಅವನು ಸವಿತಾ ಅಂತ ಕರೆದಿದ್ದೀವಿ. ಪುಲ್ಲಿಂಗದಲ್ಲಿ ಸವಿತಾ ಅಂತ, ಅದು ಸ್ತ್ರೀಲಿಂಗದಲ್ಲಿ ಇದ್ದಿದ್ರೆ ಸಾವಿತ್ರಿ ಆಗ್ತಿತ್ತದು, ಸವಿತ್ರಿ ಶಬ್ದ ಆಗ್ತಿತ್ತದು. ಸವಿತ್ರಿ ಸ್ತ್ರೀಲಿಂಗ, ಸವಿತಾ ಪುಲ್ಲಿಂಗ ಶಬ್ದ ಅದು. ಹಾಗಾಗಿ ಈ ಸವಿತೃ ಶಬ್ದದಲ್ಲಿ ಒಂದು ವಿಶೇಷ ಇದೆ. ಏನಂದ್ರೆ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ. ಏನಂದ್ರೆ ಏಕಜೀವಿಯಿಂದ ಸೃಷ್ಟಿ ಆಗಲ್ಲ ಅಂತ. ನಾವು ನಮಗೆ ಗೊತ್ತಿರೋದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಪಾರ್ವತಿ ಪುತ್ರ ಅಂತ ಕರಿತೀವಿ ಗಣಪತಿಯನ್ನ. ಪಾರ್ವತಿ ಪುತ್ರ ಪಾರ್ವತಿ ಪುತ್ರ ಪಾರ್ವತಿ ಪುತ್ರ ಅಂತ ಎಲ್ಲ ಕಡೆ ಎಲ್ಲ ನಮ್ಮ ಯಾವುದೋ ಹಾಡುಗಳನ್ನು ನೋಡಿದ್ರೆ ಪಾರ್ವತಿ ಪರಶುವನ ಪ್ರೇಮ ಪುತ್ರನೇ ಅದು ಇದೆಲ್ಲ ಬಂದಿದೆ. ಯಾವಾಗಲೂ ಲೋಕದಲ್ಲಿ ಒಂದು ವ್ಯಕ್ತಿಯನ್ನು ಅಡ್ರೆಸ್ ಮಾಡಬೇಕಾದ್ರೆ ರಮೇಶ್ ಮತ್ತು ಲಲಿತಾ ಅವರ ಮಗ ಅಂತ ಯಾರೂ ಕರೆಯಲ್ಲ. ಲಲಿತಾ ಅವರ ಮಗ ಯಾರು ಅಂತ ಕೇಳ್ತಾರೆ. ರಮೇಶ್ ಅವ್ರ ಮಗ ಯಾರು ಅಂತ ಕರೆಯಲ್ಲ ಜನರಲಿ. ಅಂದರೆ ಒಂದು ಮಗುವನ್ನು ಅಡ್ರೆಸ್ ಮಾಡಬೇಕಾದ್ರೆ ತಾಯಿಯ ಜೊತೆಗೆ ಆ ಮಗುವನ್ನು ಅಡ್ರೆಸ್ ಮಾಡೋದು ಸಾರ್ವಜನಿಕ ಪ್ರಯೋಗ. ಹಾಗೆ ಇಲ್ಲೂ ಕೂಡ ಪಾರ್ವತಿ ಪುತ್ರ ಅಥವಾ ದೇವಕಿ ಪುತ್ರ, ಕೃಷ್ಣನಿಗೆ ನಾವು ದೇವಕಿ ಪುತ್ರ ಅಂತ ಕರಿತೀವಿ ನಾವು. ಯಾವುದೇ ನಮ್ಮ ಪೌರಾಣಿಕ ಕ್ಯಾರೆಕ್ಟರ್ಗಳನ್ನು ತಗೊಂಡ್ರು ಅವರ ತಾಯಿಯ ಜೊತೆಗೆ ಅವನನ್ನು ಪುತ್ರ ಪ್ರಯೋಗ ಇದೆ. ಅವರ ತಂದೆಯನ್ನು ಪುತ್ರ ಜೊತೆಗೆ ಯಾರು ಜನರಲಿ ಸೇರಿಸಲ್ಲ. ಅದಕ್ಕೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಹಾಗಾದರೆ ಈ ಗಣಪತಿ ಅನ್ನೋನು ಪಾರ್ವತಿಯಿಂದ ಮಾತ್ರ ಹುಟ್ಟಿದಾನ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸರಿಯಾಗಿ ನಮ್ಮ ಕತೆ ಕೂಡ ಹಾಗೇ ಇದೆ. ಪಾರ್ವತಿ ತನ್ನ ಮೈಯ ಬೆವರಿನಿಂದ ಗಣಪತಿಯನ್ನು ಸೃಷ್ಟಿ ಮಾಡಿದ್ಲು ಅಂತ. ಅದು ಹಾಸ್ಯಾಸ್ಪದವಾಗಿದೆ. ಯಾರ ಬೆವರಿನಿಂದನೂ ಒಂದು 6 ಅಡಿ ವಿಗ್ರಹವನ್ನು ಕೂಡ ತಯಾರು ಮಾಡ್ಲಿಕ್ಕೆ ಆಗಲ್ಲ. ಇನ್ನು 6 ಅಡಿ ದೇಹವನ್ನು ತಯಾರು ಮಾಡಬೇಕು ಅಂದರೆ ಇನ್ನೆಷ್ಟು ಬೆವರಿದ್ದಿತ್ತು ಪಾರ್ವತಿ ಮೈಯಲ್ಲಿ. ಅದು ಪೌರಾಣಿಕವಾಗಿ ಅದು ಬೇರೆ ಭಾಷೆಯಲ್ಲೇ, ಸಂಸ್ಕೃತದಲ್ಲಿ 3 ಲ್ಯಾಂಗ್ವೇಜ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಆನ್ವೇಕ ಭಾಷೆ, ಗುಪ್ತ ಭಾಷೆ, ರಹಸ್ಯ ಭಾಷೆ ಅಂತೆಲ್ಲ ಬೇರೆ ಬೇರೆ. ಅದ್ರ ಕಡೆಗೆ ನಾನು ಇವತ್ತು ಹೋಗಲ್ಲ ಅದರ ಅರ್ಥ ವಿವರಣೆಗೆ. ಸಾಮಾನ್ಯ ಭಾಷೆಯಲ್ಲಿ ಅದನ್ನು ಹಾಗೆ ಹೇಳಿದ್ದಾರೆ. ಒಂದು ಕತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಒಂದು ಕಥೆಯ ರೂಪದಲ್ಲಿ ಹೇಳಬೇಕಾದಾಗ ಹಾಗೆ ಹೇಳಿದ್ದಾರೆ. ಅಲ್ಲಿ ಈಗ ಪೌರಾಣಿಕವಾಗಿಯೂ ಕೂಡ ಪಾರ್ವತಿಯಿಂದ ಗಣಪತಿ ಹುಟ್ಟಿದ್ದಾನೆ ಅಂತ ಆಯಿತು. ಹಾಗಾದರೆ ಶಿವನನ್ನು ಏನು ಕರಿಬೇಕೀಗ ಅವನಾಗರೆ ಅಂತ ಪ್ರಶ್ನೆ. ಈಗ ಇದು ಲೋಕದಲ್ಲಿ ಎಷ್ಟು ವಿರುದ್ಧವಾಗಿದೆ ಅಂತ. ಈಗ ಯಾವುದೋ ಒಂದು ಮಗ ಹುಟ್ಟಿದ್ದಾನೆ, ಅವನು ಬರೀ ಅವ್ರ ಅಮ್ಮನಿಂದ ಮಾತ್ರ ಹುಟ್ಟಿದ್ದಾನೆ, ಅವನ ಅಪ್ಪನಿಂದ ಹುಟ್ಟಿಲ್ಲ ಅಂತಂದ್ರೆ ಈಗ ಅಪ್ಪನ ಗಂಡನ ಏನಂತ ಅಡ್ರೆಸ್ ಮಾಡ್ಬೇಕು ಆ ಮಗು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ವ್ಯಾಸರು. ಏನಂದರೆ ಏಕಜೀವಿಯಿಂದ ಸೃಷ್ಟಿ ಆಗಲ್ಲ. ಸೃಷ್ಟಿ ಆಗಿದೆ ಅಂದರೆ ಗಂಡು ಹೆಣ್ಣು 2 ಸೇರಿಯೇ ಸೃಷ್ಟಿ ಆಗಿರುತ್ತೆ. ನಾವು ಯದ್ಯಪಿ ಕರಿಬೇಕಾದ್ರೆ ಪಾರ್ವತಿ ಪುತ್ರ ಅಂತ ಕರಿತಾ ಇದ್ರು, ಶಿವಪಾರ್ವತಿಯ ಪುತ್ರ ಅಂತ ಅದು ಅಂಡರ್ಸ್ಟುಡ್.
ಯಾವುದೋ ಲಲಿತಾ ಅವರ ಮಗ ಸೋ ಅಂಡ್ ಸೋ ಅಂತ ಕರಿಬೇಕಾದ್ರೆ ಲಲಿತಾ ಅವರ ಮಗ ಮಾತ್ರ ಅಂತಲ್ಲ, ರಮೇಶ್ ಮತ್ತು ಲಲಿತಾ ಅವರ ಮಗ ಸೋ ಅಂಡ್ ಸೋ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸಾರ್ವಜನಿಕ ಪ್ರಯೋಗದಲ್ಲಿ ಗಂಡನ ಹೆಸರನ್ನು ಸೇರಿಸಲ್ಲ, ಆದರೆ ನಾವು ಸೇರಿಸಲಿಲ್ಲ ಅಂದ್ರೂ ಗಂಡನ ಜೊತೆಗೆ ಹೆಂಡತಿ ಅಲ್ಲಿ ಗ್ರಾಹ್ಯ ಆಗ್ತಾಳೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಇಲ್ಲೂ ಕೂಡ ಈ ಸವಿತಾ ಅಂದರೆ ಏನಿದು, ಗಂಡಸಿಂದ ಸೃಷ್ಟಿ ಆಯ್ತಾ ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ನಾನು, ಗಂಡಸಿಂದ ಸೃಷ್ಟಿ ಹೇಗಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಹಾಗೆ ಬರಬಾರದು ಅಂತಾನೆ ಸೂತೆ ಇತಿ ಸವಿತಾ, ಸವಿತೃ ಶಬ್ದ ಏನಾಗಿದೆ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗವನ್ನು ಎರಡನ್ನೂ ಒಳಗೊಂಡಿರುವ ತತ್ವ ಅದು ಅಂತ ಗ್ರಾಹ್ಯ. ಅದು ಸ್ತ್ರೀಯೂ ಅಲ್ಲ, ಅದು ಪುರುಷನೂ ಅಲ್ಲ, ಅದು ಎರಡನ್ನೂ ಒಳಗೊಂಡಿರೋ ತತ್ವ ಅಂತ ಅರ್ಥ ಮಾಡಬೇಕು ಅಂತ. ಇಲ್ಲೊಂದು ಸಟಲ್ಲಾಗಿರುವಂಥ ಒಂದು ಸೂಕ್ಷ್ಮ ಅಂಶ ಇದೆ. ಏನಂದರೆ ದೇವತೆಗಳನ್ನು ಅಡ್ರೆಸ್ ಮಾಡಬೇಕಾದ್ರೆ ಅದು ಯದ್ಯಪಿ ಇವತ್ತಿನ ಪ್ರವಚನ ಮಾಲಿಕೆಗೆ ಸಾಧನಕ್ಕೆ ಸಾಕ್ಷಾತ್ತಾಗ ಅನ್ವಯ ಇಲ್ಲ, ಆದರೂ ಸವಿತೃ ಶಬ್ದ ಬಂದಿರೋದ್ರಿಂದ ನಾನು ಅದರ ಬಗ್ಗೆ ಅರ್ಥ ವಿವರಣೆ ಮಾಡ್ತಾ ಇದ್ದೀನಿ. ದೇವತೆಗಳನ್ನು ಪುರುಷ ರೂಪದಲ್ಲಿ ಅಡ್ರೆಸ್ ಮಾಡಬೇಕು, ಸ್ತ್ರೀ ರೂಪದಲ್ಲಿ ಅಡ್ರೆಸ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ ಶಾಸ್ತ್ರದಲ್ಲಿ. ಹೇಗೆ ಅಡ್ರೆಸ್ ಮಾಡಬೇಕು ಅಂತ. ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ, ಯಾವ ದೇವತೆಯನ್ನು ಸ್ತ್ರೀ ರೂಪದಲ್ಲಿ ಫಸ್ಟ್ ಅಡ್ರೆಸ್ ಮಾಡಬೇಡ ಅಂತ ಹೇಳ್ಬಿಡುತ್ತೆ. ಮೊದಲನೇ ರೂಲ್ ಹೇಳುತ್ತೆ. ಈಗ ನೀವು ಯಾವುದೋ ಭಗವತಿಯನ್ನು ಆರಾಧನೆ ಮಾಡ್ತಾ ಇದ್ದೀರಾ, ಅದಕ್ಕೆ ಸ್ತ್ರೀ ರೂಪವನ್ನು ಕೊಡಬೇಡ ಅಂತ ಹೇಳುತ್ತೆ. ಯಾಕೆ ಅಂತಂದರೆ ಮನುಷ್ಯನ ಮತಿ ಅದಕ್ಕೊಂದು ಮಿತಿ ಇದೆ. ನಾವುಗಳೆಲ್ಲರೂ ಕೂಡ ನಾವೆಲ್ಲ ಕಣ್ಣು ಮುಚ್ಚಿ ಒಂದು ಲಕ್ಷ್ಮಿಯನ್ನು ಆವಾಹನೆ ಧ್ಯಾನಿಸೋಣ ಅಂತಂದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರುವಂತಹ ಲಕ್ಷ್ಮಿ ಬಿಳಿಯಾಗಿರ್ತಾಳೆ. ಯಾಕೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಕಪ್ಪಗಿರೋ ಲಕ್ಷ್ಮಿ ಬರಲ್ಲ ಅಂತ ಪ್ರಶ್ನೆ. ನೀವು ಯಾವುದೇ ಸ್ತ್ರೀ ದೇವತೆಯನ್ನು ಕಲ್ಪನೆ ಮಾಡಿಕೊಂಡ್ರೂ ಅತ್ಯದ್ಭುತವಾದ ರೂಪವನ್ನು ಉಳ್ಳಂತಹ ದೇವಿಯೇ ಆ ಫೋಟೋನೇ ನಮ್ಮ ಕಣ್ಮುಂದೆ ಬರುತ್ತೆ. ಕುರೂಪದಲ್ಲಿರುವಂತಹ ಯಾವ ದೇವತೆಯೂ ನಿಮ್ಮ ಕಣ್ಮುಂದೆ ಬರಲ್ಲ. ಯಾಕೆ ಅಂತ ಪ್ರಶ್ನೆ. ಅಂದರೆ ಮನುಷ್ಯನ ಮಿತಿ ಹೇಗಿದೆ ಅಂದರೆ, ಮನುಷ್ಯನ ಮತಿ ಹೇಗಿದೆ ಅಂದರೆ ಅವನು ಸೌಂದರ್ಯದಿಂದ ಅದನ್ನು ನೋಡ್ತಾ ಇದ್ದೇನೆ ಹೊರತು ತತ್ವವನ್ನು ನೋಡೋದೇ ಇಲ್ಲ. ಒಂದು ದೇವತೆಯನ್ನು ನೋಡಬೇಕಾದ್ರೆ ಸೌಂದರ್ಯ ಪ್ರಜ್ಞೆ ಬರಬಾರದು, ತತ್ವ ಪ್ರಜ್ಞೆ ಮಾತ್ರ ಮೂಡಬೇಕು. ಅಕಸ್ಮಾತ್ ಸೌಂದರ್ಯ ಪ್ರಜ್ಞೆ ಮೂಡಿದ್ರೆ ಅವಾಗೇನಾಗುತ್ತೆ, ನಾವಿವತ್ತು ತುಂಬ ಕಡೆಗಳಲ್ಲಿ ಯಾವುದೋ ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಅದರದ್ದೇ ಎಕ್ಸಾಂಪಲ್ ತಗೊಳ್ಳೋಣ. ಅಲಂಕಾರ ಅಮ್ಮನ ಕಣ್ಣು ಚೆನ್ನಾಗಿಲ್ಲ, ಅಮ್ಮನ ಕೆನ್ನೆ ಚೆನ್ನಾಗಿಲ್ಲ. ನಮಗೆ ಈ ದೈಹಿಕ ಕಲ್ಪನೆ ಬಂದಷ್ಟು ತತ್ವದ ಅರ್ಥದಿಂದ ನಾವು ದೂರ ಆಗ್ತಾ ಬರ್ತೀವಿ. ಅದು ಆಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದೇವತೆಗಳ ವರ್ಣನೆಯನ್ನು ಮಾಡಬೇಕಾದ್ರೆ ಆದಷ್ಟು ಈ ರೂಪಕಲ್ಪನೆಯನ್ನೇ ಮಾಡಬೇಡಿ. ರೂಪಕಲ್ಪನೆ ಮಾಡಿದಷ್ಟು ಏನಾಗುತ್ತೆ ಅಂದರೆ ನಮಗೆ ಆ ಭೌತಿಕವಾದ ಸ್ವರೂಪದ ಸೌಂದರ್ಯ ಪ್ರಜ್ಞೆಯ ಕಡೆಗೆ ಗಮನ ಇರುತ್ತೆ ಹೊರತು ತತ್ವದ ಕಡೆಗೆ ಅರ್ಥ ಇರೋದೇ ಇಲ್ಲ, ಅದರ ಕಡೆ ನಮ್ಮ ಲಕ್ಷ್ಯ ಇರಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇಲ್ಲೂ ಕೂಡ ಸವಿತಾ ಅಂದರೆ ಯಾರು ಪ್ರಸವಕ್ಕೆ ಕಾರಣವಾಗಿದ್ದಾರೋ ಅದು ಅನ್ನೋ ಅರ್ಥ. ಅದಕ್ಕೆ ತತ್ ಅಂತ ಉಪಯೋಗಿಸಿದ್ದಾರೆ. ತತ್ ಅಂದರೆ ನಾನು ಹೇಳಿದೆ ಸಂಸ್ಕೃತದಲ್ಲೇನೋ ಅದು ಅಂತ ಅರ್ಥ. ಅದು ಇದು ಯಾವುದು ಸವಿತೃ ಯಾವುದೋ ಅದು ಅಂತ ಅರ್ಥ ಮಾಡಿದ್ದಾರೆ. ಅದು ಗಂಡೋ ಅಥವಾ ಅದು ಹೆಣ್ಣೋ ಅಂತ ಹೇಳಲಿಲ್ಲ. ಹಾಗಂದ್ರೆ ಏನು ಅದು ಎರಡು ಅಲ್ವಾ ಅಂತ ಕೇಳಿದ್ರೆ ಅದು ಎರಡೂ ಹೌದು ಅಂತ. ಯಾಕೆಂದರೆ ಸೃಷ್ಟಿ ಆಗಿದೆ ಅಂದರೆ ನಪುಂಸಕಲಿಂಗ ಅಂತೂ ಅಲ್ಲ, ಸ್ತ್ರೀ ಪುಂ ಎರಡನ್ನೂ ಉಳ್ಳಂತಹ ಒಂದು ವಸ್ತು ಅದು ಅಂತ ಅರ್ಥ ಮಾಡಬೇಕು ಸವಿತೃ ಶಬ್ದಕ್ಕೆ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಪ್ರಶ್ನೆ ಬರುತ್ತೆ, ಏನು ಧ್ಯಾನ ಶ್ಲೋಕ ಇದೆ ಸಂಧ್ಯಾ ವಂದನೆಯಲ್ಲಿ ನಾವು ನೋಡಿದ್ರೆ ಮುಕ್ತಾ ವಿದ್ರುಮಹೇ ಮನೀಲ ಧವಳಚ್ಛಾಯೇ ಮುಖೇ ಸ್ತ್ರೀಕ್ಷಣೇ ಯುಕ್ತಾಮಿಂದು ಕಲಾನಿ ಬುದ್ಧಂ ಕುಟಾಂ ತತ್ವಾರ್ಥ ವರ್ಣಾತ್ಮಿಕಾಂ ಗಾಯತ್ರೀಂ ವರದಾಭಯಾಂ ಅಂಕುಶಕಶಾಂ ಶುಭ್ರಂ ಕಪಾಲಂ ಗದಾಂ ಶ್ಲೋಕ ಇದೆ. ಹಾಗಾದರೆ ನೀವು ನೋಡಿದ್ರೆ ರೂಪ ಇಲ್ಲ ಅಂತ ಇದ್ದೀರಾ, ಇಲ್ಲಿ ನೋಡಿದ್ರೆ ಧ್ಯಾನ ಶ್ಲೋಕದಲ್ಲಿ ಎಲಾಬ್ರೇಟಾಗಿ ಹೇಳ್ತಾ ಇದ್ದಾರೆ. ಏನು ಮುಕ್ತಾ ವಿದ್ರುಮ ಹೇಮ ನೀಲ ಧವಳ, ಎಷ್ಟು ವರ್ಣಗಳನ್ನು ಉಳ್ಳಂಥವಳವಳು, ಎಷ್ಟು ಕಾಂತಿಯನ್ನು ಉಳ್ಳಂಥವಳವಳು. ಛಾಯೈ ಮುಖೇ ಸ್ತ್ರೀಕ್ಷಣೈ ಗಾಯತ್ರೀಂ ವರದಾಭಯಾಂ ಅಂಕುಶಕಶಾಂ ಶುಭ್ರಂ ಕಪಾಲಂ ಗದಾಂ, ಯಾವ್ಯಾವ ಅಸ್ತ್ರಗಳನ್ನು ಇಟ್ಕೊಂಡಿದ್ದಾಳೆ ಎಲ್ಲ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಭೌತಿಕ ಸ್ವರೂಪ ಆಯ್ತಲ್ಲ, ಹಾಗಾದ್ರೆ ಅದು ಯಾಕೆ ಬಂತು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಶಾಸ್ತ್ರ ಅದಕ್ಕೆ ಉತ್ತರ ಕೊಡುತ್ತೆ. ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ಅಂತ. ಉಪಾಸಕನಾದವನಿಗೆ ನೋಡಪ್ಪ ಇಡೀ ಜಗತ್ತಿಗೆ ಯಾವುದು ಪ್ರಸವಕ್ಕೆ ಕಾರಣ ಆಗಿದೆಯೋ ಅದನ್ನು ನೀನು ನೆನೆಸ್ಕೋ ಅಂದರೆ ಯಾವುದು ಗೊತ್ತೇ ಆಗಲ್ಲ, ಯಾರದು ವಿಜುವಲೈಸೇಷನ್ನೇ ಆಗಲ್ಲ. ಹಾಗಾಗಿ ಎಲ್ಲ ಉಪಾಸಕ ಯಾರು ಸಾಧಕ ಇದ್ದಾನೋ ಅವನಿಗೆ ಯಾವ್ದು ಅರ್ಥ ಆಗುತ್ತೆ, ತನ್ನಂತೆ ಇರುವ ಯಾವುದಾದ್ರು ಒಂದು ರೂಪ ಇದ್ದರೆ ಬೇಗ ಗೊತ್ತಾಗುತ್ತೆ.
ನೋಡಿ, ನಾವು ಪೂಜಿಸುವ ಎಲ್ಲ ದೇವತೆಗಳು 99% ನಮ್ಮದೇ ದೇಹದಲ್ಲಿದ್ದಾರೆ. ಸ್ತ್ರೀ ಪುರುಷ ದೇಹದಲ್ಲೇ ಇದ್ದಾರೆ ಅವರು. ಯಾವುದೋ ಒಂದು ಪ್ರಾಣಿ ರೂಪದಲ್ಲಿದೆ, ಅವ್ರಿಗೋಗಿ ಪೂಜೆ ಮಾಡ್ತೀವಿ, ಇಲ್ಲ. ಪ್ರಾಣಿ ರೂಪದಲ್ಲಿ ಗಣಪತಿಯ ಮುಖ ಒಂದು ಇಟ್ಟಿರ್ಬೋದು ನಾವು, ಬಟ್ ಸ್ಟಿಲ್ ಅದಕ್ಕೂ ಎಲ್ಲ ಮನುಷ್ಯಂದೇ ಕಣ್ಣಿಟ್ಟು, ಮನುಷ್ಯಂದೇ ಮಿಕ್ಕ ಎಲ್ಲ ಅಂಗಾಂಗಗಳನ್ನು ಮನುಷ್ಯಂದೇ ನಾವು ಸೇರಿಸಿದ್ದೀವಿ. ಅಂದರೆ ಮನುಷ್ಯನಿಗೆ ತನ್ನ ಉಪಾಸ್ಯ ದೇವತೆ ಯಾವುದಿದೆಯೋ ಅದು ತನ್ನಂತೆಯೇ ಇದ್ದರೆ ಸಾಧಕನಿಗೆ ಕನೆಕ್ಷನ್ ಈಸಿ ಆಗುತ್ತೆ, ಭಾವನೆ ಮೂಡುತ್ತೆ. ಉದಾಹರಣೆಗೆ ನನ್ನ ಎದುರುಗಡೆ ಯಾವುದೋ ಒಂದು ನಾಯಿ ಇದೆಯಪ್ಪ, ಈ ನಾಯಿಯನ್ನು ದೇವರು ಅಂತ ಅಂದ್ಕೊಂಡ್ರೆ, ನಾಯಿ ದೇವ್ರು ಹೆಂಗಾಗುತ್ತೆ? ಇರ್ಬೋದು, ದತ್ತಾತ್ರೇಯ ಸ್ವಾಮಿ ಅಂತ ನೀವು ಹೇಳೋದೇನು ಬೇಕಾದ್ರೆ ಹೇಳ್ಬೋದು, ಆದ್ರೆ ನಮ್ಮನೆಗೆ ನಾಯಿ ತಂದಿಟ್ಕೊಳಕ್ಕೆ ನಾನು ರೆಡಿ ಇಲ್ಲ. ನೋಡಿ, ದೇವತಾನುಸಂಧಾನ ಆ ಪ್ರಾಣಿಯ ರೂಪದಲ್ಲಿ, ಯಾಕೆಂದ್ರೆ ಮನುಷ್ಯನಿಗಿನ್ನ ಕೆಳ ಯೋನಿ ಅದು, ಯಾವುದೋ ಕೆಳಗಿರೋ ಯೋನಿಯನ್ನು ಮನುಷ್ಯ ಅದರಲ್ಲಿ ದೇವತೆಯನ್ನು ನೋಡೋಕೆ ಹೆಂಗೆ ಸಾಧ್ಯ? ನಾನು ಹೇಳ್ಬೋದು ಹಾವು ತಂದು ನಾಗರ ಪಂಚಮಿಗೆ ಇಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಾಗರ ಪಂಚಮಿ ದಿನ ಹಾವಿನ ಫೋಟೋ ನೋಡ್ತೀವಿ ಬಿಟ್ಟರೆ ಮಿಕ್ಕ ದಿನ ನಾವು ಹಾವು ಬಂದರೆ ಓಡಿಸ್ತೀವಿ. ನಮಗೆ ದೇವತಾ ಕಲ್ಪನೆಗಳು ಮನುಷ್ಯ ಶರೀರಕ್ಕಿಂತ ಕೆಳಗಡೆ ಇದ್ದರೆ ನಮಗೆ ಅನುಸಂಧಾನ ಮಾಡಲಿಕ್ಕೆ ಆಗಲ್ಲ ಯಾವತ್ತಿಗೂ. ಹಾಗಾಗಿನೇ ರೂಪಕಲ್ಪನೆಯನ್ನು ಮಾಡಬೇಕಾಯ್ತು. ಆ ರೂಪಕಲ್ಪನೆ ಯಾವುದು ಬೇಕಾದ್ರೂ ರೂಪ ಮಾಡಿರ್ಬೋದು. ಹಾಗಾಗಿ ಇಲ್ಲೂ ಕೂಡ ಈ ಧ್ಯಾನ ಶ್ಲೋಕಗಳು ಎಲ್ಲ ಕಡೆಯಲ್ಲಿಯೂ ಧ್ಯಾನ ಶ್ಲೋಕಗಳು ಬಂದಿರೋದು ಯಾಕೆ ಅಂದರೆ, ಅದು ಒಬ್ಬ ಹೇಳಬಾರ್ದ ಶಬ್ದ ಆದರೂ ಅಧಮ ಸಾಧಕ ಅಂತ, ಯಾರು ತುಂಬ ಕಾಮನ್ ಮ್ಯಾನ್ ಅಲ್ಲ, ಇನ್ನೂ ಲೇ ಮ್ಯಾನ್ ಅಂತ ಯಾರಿದಾನೋ ಅವನ ಒಂದು ಕಲ್ಪನೆಗೋಸ್ಕರ ಅವನಿಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಆಗದೇ ಇಲ್ಲ. ಹಾಗಾಗಿ ಅವನ ಥರದಲ್ಲೇ ಇರೋ ಯಾವುದೋ ಒಂದು ರೂಪವನ್ನು ಫಸ್ಟ್ ಕೊಡ್ತಾರೆ. ನೋಡಿ, ಇದಕ್ಕೂ ಇಷ್ಟು ಕೈ ಇದೆ, ಇಷ್ಟು ಕಾಲಿದೆ, ಈಸಿ. ನನಗೆ 2 ಕೈ ಇರೋದ್ರಿಂದ ಅಟ್ಲೀಸ್ಟ್ ಅದಕ್ಕೆ 4 ಕೈ ಅಂದರೆ ಓಕೆ ಇರ್ಬೋದೇನೋ, ಅರ್ಥ ಮಾಡ್ಕೊಳಕ್ಕಾಗತ್ತೆ. ಅದಕ್ಕೆ ಕೈಯೇ ಇಲ್ಲ ಅಂದರೆ ಕೈ ಇಲ್ಲದೆ ಇರೋದು ಯಾವುದಿದೆ ಅಂತ ನಮಗೆ ಯೋಚನೆ ಶುರು ಆಗುತ್ತೆ. ನಾವು ಕೊನೆಗೆ ಸಾಧನೆ ಶುರುನೇ ಆಗಲ್ಲ. ಅನುಷ್ಠಾನಕ್ಕೆ ಯಾವುದು ಅನುಕೂಲ ಮಾಡಿಕೊಡ್ಬೇಕಾಗಿತ್ತೋ ಆ ಅನುಕೂಲ ಇಲ್ಲ ಅಂದರೆ ಅನುಷ್ಠಾನನೇ ಶುರು ಆಗಲ್ಲ. ಹಾಗಾಗ್ಬಿಡುತ್ತೆ ನಮಗೆ. ಹಾಗಾಗಿ ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ ಅಂತ. ಗಾಯತ್ರಿ ಮಂತ್ರದಲ್ಲಿ ಒಂದು ವಿಶೇಷತೆ ಇದೆ. ಏನು ಅಂದರೆ, ಈಗ ಈ ಸವಿತೃ ಅಂತ ನಾವೇನು ಕರೆದಿದ್ದೀವೋ, ಸವಿತಾ ಅಂತ ಯಾವ ಶಕ್ತಿಯನ್ನು ನಾವು ಅಡ್ರೆಸ್ ಮಾಡಿದ್ದೀವೋ, ಇದಕ್ಕೆ ದೇಹ ಕಲ್ಪನೆ ಕೊಡ್ಲಿಕ್ಕೆ ಆಗಲ್ಲ. ಈಗ ಹೆಂಗೆ ದೇಹ ಕಲ್ಪನೆ ಕೊಡೋದು? ಹೇಗೆ? ಇದಕ್ಕೊಂದು ರೂಪಕಲ್ಪನೆ ಕೊಡಬೇಕೀಗ. ಗಂಡು ಅಲ್ಲ ಹೆಣ್ಣು ಅಲ್ಲ, ಎರಡೂ ಹೊಂದಿರುವಂಥ ಒಂದು ಅಂಶ ಇದು ಅಂತ ಹೇಳಿದ್ವಿ. ಈಗ ಎರಡೂ ಸಾಮರ್ಥ್ಯಗಳನ್ನು ಉಳ್ಳಂತಹ ಒಂದು ವಸ್ತು ಅದು ಅಂತ. ಹಾಗಾದ್ರೆ ಅದು ಹೇಗಿರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಮುಂದೆ ಏನು ಹೇಳ್ತಾ ಇದ್ದಾರೆ, ವರೇಣ್ಯಂ ಅಂತ ಶಬ್ದ ಸೇರಿಸಿದ್ದಾರೆ. ಅದ್ರ ಮುಂದಿನ ಶಬ್ದ ಏನು, ಭರ್ಗಃ ಅಂತ ಸೇರಿಸಿದ್ದಾರೆ. ಅಂದರೆ ಈ ಸವಿತೃ ಎಲ್ಲಿದೆ ಅಂತ ಕೇಳಿದ್ರೆ ಇದು ಸೂರ್ಯಮಂಡಲಾಂತರ್ಗತವಾಗಿದೆ. ಈ ಶಕ್ತಿ ಎಲ್ಲಿದೆ? ಇದು ಸೂರ್ಯಮಂಡಲಾಂತರ್ಗತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ 8 ವರ್ಷದ ಒಂದು ಚಿಕ್ಕ ಬಾಲಕನ್ನು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಒಂದು ವಟು, 8 ವರ್ಷದ ವಟು, ಅಷ್ಟಮೇ ಬ್ರಾಹ್ಮಣ ಉಪನಯಿತ ಅಂತಿದೆ. 8 ವರ್ಷದ ಒಬ್ಬ ಬಾಲಕನಿಗೆ ನಾವು ಉಪನಯನ ಮಾಡ್ತಾ ಇದ್ದೀವಿ. ಅವನಿಗೆ ಹೇಳ್ತಾ ಇದ್ದೀವಿ, ನೋಡು ನೀನು ಇವತ್ತಿಂದ ಗಾಯತ್ರಿ ಉಪಾಸನೆಯನ್ನು ಮಾಡಬೇಕು. ಈ ಗಾಯತ್ರಿ ಶಕ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲಿದೆ? ಇದು ಮುಕ್ತ ವಿದ್ರುಮ ಹೇಮ ನೀಲದಾಳ, ಅವನಿಗೆ ಅರ್ಥನೇ ಆಗಲ್ಲ. ಅದಕ್ಕೆ ನೋಡಿ ಶಾಸ್ತ್ರ ಏನು ಹೇಳ್ತಾ ಇದೆ ಅಂದರೆ, ಆದಿತ್ಯ ಮಂಡಲ ಅಂತರ್ಗತವಾಗಿ ದೇವತೆಯನ್ನು ಇಮ್ಯಾಜಿನೇಷನ್ ಮಾಡ್ಕೋ, ಅದು ತುಂಬ ಈಸಿ ಆಗುತ್ತೆ. ಯಾಕೆಂದರೆ ನೀನು ಚಿಕ್ಕವನಿದ್ದಾಗಲಿಂದ ಸೂರ್ಯಮಾಮಿ ಚಂದ್ರಮಾಮಿ ಅಂತ ನೀನು ನೋಡಿ ನೋಡಿ ನಿನಗೆ ಅಭ್ಯಾಸ ಆಗಿದೆ. ಚಂದ್ರ ನಿನಗೆ ಗೊತ್ತಿದೆ, ಸೂರ್ಯ ನಿನಗೆ ಗೊತ್ತಿದೆ. ಯಾವುದೇ ಒಂದು ಮಗುವಿಗೆ ಸೂರ್ಯನ ಪರಿಚಯ ಇದ್ದೇ ಇರುತ್ತೆ. ಈಗ ಅಲ್ಲೇನು ಸೂರ್ಯ ಕಾಣ್ತಿದೆಯಲ್ಲಪ್ಪ, ಅದ್ರ ಒಳಗಡೆಗೆ ನಿನ್ನ ದೇವತೆ ಇದೆ ಅಂತ ಅಂದುಕೋ. ಅಂದರೆ ಈಸಿ, ಕಣ್ಣು ಮುಚ್ಚಿದ್ರೆ ಸೂರ್ಯನನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳೋದು ಈಸಿ. ಹಾಗಾಗಿನೇ ನಮ್ಮ ಎಲ್ಲ ದೇವತೆಗಳನ್ನು ಕೂಡ ನಾವು ಆದಿತ್ಯ ಮಂಡಲಾಂತರ್ಗತವಾಗಿಯೇ ಅಡ್ರೆಸ್ ಮಾಡಿದ್ದೀವಿ. ವಿಷ್ಣು ಸಹಸ್ರನಾಮ ತೆಗಿರಿ, ಲಲಿತಾ ಸಹಸ್ರನಾಮ ತೆಗಿರಿ, ಸೌಂದರ್ಯಲಹರಿ ತೆಗಿರಿ, ಎಲ್ಲ ಅಷ್ಟಾದಶ ಪುರಾಣಗಳನ್ನು ತೆಗಿರಿ, ಎಲ್ಲ ಮಧ್ವಯಂ ಭದ್ವಯಂ ಚೈವ ಭ್ರತರೇಂ ವಚತುಷ್ಟಯಂ, ಎಲ್ಲ ಸ್ಕಂದ ಭಾಗವತ ಕೂರ್ಮ ಎಲ್ಲ ತೆಗಿತಾ ಹೋಗಿ ಎಲ್ಲ ಕಡೆಗಳಲ್ಲಿಯೂ ಉಪಾಸ್ಯ ದೇವತೆ ಯಾವುದಿದೆಯೋ ಅದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಆದಿತ್ಯ ಮಂಡಲಾಂತರ್ಗತವಾಗಿಯೇ ಇದೆ ಅಂತ ಹೇಳ್ತಾ ಬರುತ್ತೆ. ಪರಬ್ರಹ್ಮ ಎಲ್ಲಿದ್ದಾನೆ ಅಂದರೆ ಆದಿತ್ಯ ಮಂಡಲಾಂತರ್ಗತನಾಗಿದ್ದಾನೆ ಅಂತ ಹೇಳುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ತಗೊಳ್ಳೋಣ. ನಮಗೆ ಗೊತ್ತಿರೋದು ಸೂರ್ಯನ ಉಪಾಸನೆ ಮಾಡ್ತೀವಿ. ಸೂರ್ಯನ ಧ್ಯಾನ ಶ್ಲೋಕ ಏನು?
ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ. ನೋಡಿ, ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಮುಂದೆ ಶ್ಲೋಕ ಇದೆ. ಅಲ್ಲೇನಿದೆ? ಧ್ಯೇಯ ಸದಾ, ಧ್ಯಾನಿಸಲ್ಪಡ್ತಾ ಇದ್ದಾನೆ ಅವನು ಸದಾ. ಎಲ್ಲಿದ್ದಾನೆ ಸೂರ್ಯ ಅಂತ ಕೇಳಿದ್ರೆ ಸವಿತೃಮಂಡಲ ಮಧ್ಯವರ್ತಿ. ಸವಿತೃಮಂಡಲ ಮಧ್ಯದಲ್ಲಿ ಯಾರಿದ್ದಾನೋ ಅವನು ಸೂರ್ಯ ಅಂತ ಹೇಳ್ತಾ ಇದೀವಿ ಸೂರ್ಯನ ಉಪಾಸನೆ ಮಾಡ್ಬೇಕಾದ್ರೆ. ಅದೇ ಲಲಿತಾ ಸಹಸ್ರನಾಮದಲ್ಲಿ ಭಾನುಮಂಡಲ ಮಧ್ಯಸ್ಥ. ನೋಡಿ, ನನ್ನ ಉಪಾಸ್ಯ ದೇವತೆ ಸ್ತ್ರೀ ದೇವತೆ ಇರ್ಬೋದು, ಅಮ್ಮನವ್ರನ್ನ ನಾನು ಪೂಜೆ ಮಾಡ್ತೇನೆ. ಅಮ್ಮನವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವರು ಭಾನುಮಂಡಲ ಮಧ್ಯದಲ್ಲಿದ್ದಾರೆ, ಆದಿತ್ಯ ಮಂಡಲ ಅಂತರ್ಗತವಾಗಿಯೇ ಇದ್ದಾರೆ. ವಿಷ್ಣುವನ್ನು ನಾನು ಉಪಾಸನೆ ಮಾಡ್ತೀನಿ ಅಂದರೆ ವಿಷ್ಣುವೂ ಕೂಡ ಆದಿತ್ಯ ಮಂಡಲ ಅಂತರ್ಗತನಾಗಿಯೇ ಇದ್ದಾನೆ. ಶಿವ ಎಲ್ಲಿದ್ದಾನೆ? ಶಿವನೂ ಕೂಡ ಆದಿತ್ಯ ಮಂಡಲ ಅಂತರ್ಗತವಾಗಿಯೇ ಇದ್ದಾನೆ. ಆಪಾತಾಲ ನಮಸ್ತಲ ಅಂತ ಬೋನ ಬ್ರಹ್ಮಾಂಡ ಮಾವಿರ್ಬೋದು ಜ್ಯೋತಿಸ್ಫಾಟಿಕ ಲಿಂಗಮೌಲಿ. ಆ ಶ್ಲೋಕ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಜ್ಯೋತಿ ಸ್ವರೂಪದಲ್ಲಿಯೇ ಇದ್ದಾನೆ ಶಿವ ಅಂತ. ಎಲ್ಲ ದೇವತೆಗಳನ್ನು ನಾವು ಆದಿತ್ಯ ಮಂಡಲಾಂತರ್ಗತವಾಗಿಯೇ ಅಡ್ರೆಸ್ ಮಾಡಿದ್ದೀವಿ. ಅದು ಶಾಸ್ತ್ರೀಯ ಕ್ರಮ, ವೈದಿಕ ಕ್ರಮ. ವೈದಿಕ ಪದ್ಧತಿಯಲ್ಲಿ, ವೇದಿಕ್ ಫಿಲಾಸಫಿಯ ಒಂದು ಹಿನ್ನೆಲೆಯಲ್ಲಿ ನಾವೇನಾದರೂ ದೇವತೆಗಳನ್ನು ನಾವು ನೋಡಿದ್ರೆ ಆ ಎಲ್ಲ ದೇವತೆಗಳಲ್ಲಿ ಎಲ್ಲಿದ್ದಾರೆ ಅಂತಂದರೆ ಆದಿತ್ಯ ಮಂಡಲ ಅಂತರ್ಗತವಾಗಿರುವ ಶಕ್ತಿ ಅಷ್ಟೇ, ಇನ್ನೇನು ಇಲ್ಲ ಎಕ್ಸ್ಪ್ಲನೇಷನ್ ಅಷ್ಟೇ. ಆದಿತ್ಯ ಮಂಡಲ ಅಂತರ್ಗತವಾಗಿ ಒಂದು ಶಕ್ತಿ ಇದೆ. ನೀನು ವಿಷ್ಣು ಅಂತ್ಯ, ವಿಷ್ಣು ಅಂತ ಅನ್ಕೋ ಅದನ್ನು. ಕೃಷ್ಣ ಅಂತ್ಯ, ಕೃಷ್ಣ ಅಂತ ಅನ್ಕೋ ಅದನ್ನು. ಇಲ್ಲ ನಾನು ದುರ್ಗೆ ಅಂತ ಕರಿತೀನಿ, ಓಕೆ ದುರ್ಗೆ ಅಂತ ನೀ ಅಡ್ರೆಸ್ ಮಾಡೋದನ್ನು. ಅದು ಅಲ್ಟಿಮೇಟ್ಲಿ ಏನದು? ಆದಿತ್ಯ ಮಂಡಲ ಅಂತರ್ಗತವಾಗಿರುವ ಒಂದು ಶಕ್ತಿ ಅಷ್ಟೇ, ಮುಗೀತು. ಅದನ್ನು ವೇದ ಏನಂತ ಕರೆಯುತ್ತೆ ಅಂದರೆ ಸವಿತಾ ಅಂತ ಕರೆಯುತ್ತೆ. ಸವಿತೃ ಶಕ್ತಿ ಅಂತ ಕರೆದಿದೆ. ಆ ಸವಿತೃ ಶಕ್ತಿ ಎಷ್ಟು ವಿಶೇಷತೆಯನ್ನು ಹೊಂದಿದೆ ಅಂದರೆ ಅದಕ್ಕೆ ಮುಂದಿನ ಶಬ್ದ ಸವಿತಾ ಅನ್ನೋದಕ್ಕೆ ವಿಶೇಷಣ ವರೇಣ್ಯಂ ಅಂತ ಸೇರಿದೆ. ವರಣೀಯ. ವರಣೀಯ ಅಂದರೆ ಏನರ್ಥ? ವರಣೀಯ ಗುಣೋನ್ನತೇಹೇ ಅಂತ. ಯಾರು ಎಲ್ಲದಕ್ಕಿಂತ ದೊಡ್ಡದೋ, ಯಾರು ಎಲ್ಲದಕ್ಕೂ ಮೀರಿ ನಿಂತಿದ್ದಾನೋ ಅವನು ಅನ್ನೋ ಅರ್ಥದಲ್ಲಿ ವರೇಣ್ಯ ಅಂತ ಕರಿತೀವಿ ನಾವು. ಸಂಸ್ಕೃತದಲ್ಲಿ ಅಥವಾ ಲೌಕಿಕ ಕನ್ನಡ ಭಾಷೆಯಲ್ಲಿ ನಾವು ಯಾರನ್ನಾದರೂ ವೇದಿಕೆ ಮೇಲಿರೋ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ಬೇಕಾದ್ರೆ ಇವರು ವಿದ್ವದ್ ವರೇಣ್ಯರು ಅಂತ ಕರಿತೀವಿ ನಾವು. ಗಣ್ಯರ ಪರಿಚಯ ಮಾಡಿಸ್ಬೇಕಾದ್ರೆ ಇವರು ವಿದ್ವದ್ ವರೇಣ್ಯರು, ಸಂಗೀತ ಶಾಸ್ತ್ರ ವಿಶಾರದ, ಅದು ಇದು ಅಂತೆಲ್ಲ ನಾವು ಬಿರುದುಗಳನ್ನು ಕೊಡ್ಬೇಕಾದ್ರೆ ಈ ವರೇಣ್ಯ ಅಂತ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಅಂದರೆ ಏನು ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠತಮವಾದವರು. ಈ ಸವಿತೃ ಶಕ್ತಿ ಯಾವುದಿದೆಯೋ ಇದು ನನ್ನ ಮಿತಿಗೆ ಮೀರಿದ ಯಾವುದೋ ಒಂದು ಅಂಶ. ಇದು ನನ್ನ ಮಿತಿಗೆ ಮೀರಿದ ವಸ್ತು ಮತ್ತು ಶ್ರೇಷ್ಠತಮವಾಗಿರುವ ವಸ್ತು. ಶ್ರೇಷ್ಠ ವಸ್ತು ಅಷ್ಟೇ ಅಲ್ಲ, ಶ್ರೇಷ್ಠತಮವಾಗಿರುವ ವಸ್ತು. ಹಾಗಾಗಿ ವರೇಣ್ಯ ಶಬ್ದವನ್ನು ಗಣ್ಯ ಬೇರೆ, ವರೇಣ್ಯ ಬೇರೆ. ಗಣ್ಯ ಓಕೆ ನಾರ್ಮಲ್ಲು, ಇದ್ದಿದ್ರಲ್ಲಿ ಇವ್ರ ವಿಶೇಷತೆಯನ್ನು ಯೂಸ್ ಮಾಡ್ಬೇಕಾದ್ರೆ ಗಣ್ಯರು ಅಂತ. ಅವರಲ್ಲೂ ವಿಶೇಷರಾಗಿದ್ದರೆ ಅವಾಗ ವರೇಣ್ಯ ಶಬ್ದ ಪ್ರಯೋಗ. ಅಂತಹ ವಸ್ತು ಇದು ಸವಿತೃ ಶಬ್ದ. ಸವಿತೃ ಶಬ್ದದಿಂದ ಯಾರನ್ನು ನಾನು ಅಡ್ರೆಸ್ ಮಾಡ್ತಾ ಇದ್ದೀನೋ ಆ ಸವಿತೃ ಶಕ್ತಿ ಅದು ವರೇಣ್ಯ. ಯಾವ ರೂಪದಲ್ಲಿದೆ ಅದು? ಆ ಶಕ್ತಿಯನ್ನು ಎಕ್ಸ್ಪ್ಲೈನ್ ಮಾಡಿ ಅಂದರೆ ಮುಂದಿನ ಶಬ್ದ ಏನು ಹೇಳ್ತಾ ಇದೆ? ಭರ್ಗಃ. ತತ್ ಸವಿತುಹು ವರೇಣ್ಯಂ ಭರ್ಗಃ. 4ನೇ ಶಬ್ದ ಭರತಿ ಜ್ಞಾನ ರೂಪತ್ವಾತ್ ಭರ್ಗಃ ಅಂತ. ಭರ್ಗ ಶಬ್ದದ ವ್ಯುತ್ಪತ್ತಿ. 3 ಅಂಶಗಳನ್ನು ಈ ಭರ್ಗ ಶಬ್ದ ವ್ಯಕ್ತಪಡಿಸ್ತಾ ಇದೆ. ಸಂಸ್ಕೃತದಲ್ಲಿ ನಾವು ವೈದಿಕ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇದೆ ಅಂತ. ಒಂದೊಂದು ಗುಣವನ್ನು ಪ್ರತಿಯೊಂದು ಅಕ್ಷರವೂ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿಯೇ ಬೀಜಾಕ್ಷರ ಮಂತ್ರಗಳ ಒಂದು ಕಲ್ಪನೆ ತಂತ್ರಶಾಸ್ತ್ರದಲ್ಲಿ 3 ಅಕ್ಷರಗಳಿದೆ. ಭ ರ ಗ 3 ಅಕ್ಷರ ಇದೆ. ಭ ಅನ್ನುವಂಥದ್ದು ಯಾವುದನ್ನು ಹೇಳ್ತಾ ಇದೆ? ಭಾಸರ ದೀಪ್ತವು ಅಂತ ಧಾತು. ಯಾವುದು ಕಾಂತಿಯನ್ನು ವ್ಯಕ್ತಪಡಿಸುತ್ತೋ, ಬೆಳಕನ್ನು ವ್ಯಕ್ತಪಡಿಸುವ ಅಕ್ಷರ ಭಾ. ಭಾರತ ನಮಗೆಲ್ಲ ಗೊತ್ತಿದೆ. ಭಾಸಿ ರಥಃ ಇತಿ ಭಾರತಃ. ಯಾರು ಬೆಳಕಿನಲ್ಲಿ ಆಸಕ್ತರೋ ಅವರು ಭಾರತೀಯರು ಅಂತ. ಅದು ನಾವು ತುಂಬ ಜನಕ್ಕೆ ಭಾರತ ಶಬ್ದದ ವ್ಯುತ್ಪತ್ತಿಯೇ ಗೊತ್ತಿರಲ್ಲ. ಅಲ್ಲ, ನಮಗೊಂದು ಯಾವುದೋ ಅಮೆರಿಕಕ್ಕೆ ಥರ ನಮಗೊಂದು ಭಾರತ ಅಂತ ಹೆಸರಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಭಾರತ ಅಂದರೆ ಭಾಸಿ ರಥಃ, ಬೆಳಕಿನಲ್ಲಿ ಇಂಟ್ರೆಸ್ಟ್ ಇರೋರು. ಬೆಳಕಿನಲ್ಲಿ ಇಂಟ್ರೆಸ್ಟ್ ಇರೋದು ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ ಈಗ ನೆಕ್ಸ್ಟು. ಅದಕ್ಕೆ ಮುಂದಿನ ಶಬ್ದ ಹೇಳ್ತಾ ಇದ್ದಾರೆ, ರ ಹೇಳಿದ್ದಾರೆ. ರತಿ. ರತಿ ಅಂತಂದ್ರೆ ಏನು? ಅದು ಸಾಮಾನ್ಯವಾದ ಬೆಳಕಲ್ಲ, ಅದು ಆನಂದವನ್ನು ಕೊಡುವ ಬೆಳಕದು.
ಬರೀ ಆನಂದವನ್ನು ಕೊಟ್ಟರೆ ಸಾಕ ಅಂತ ಕೇಳಿದ್ರೆ ಮುಂದಿನ ಅಕ್ಷರ ಗತಿಯನ್ನು ಹೇಳ್ತಾ ಇದೆ. ಅದು ಗತಿ ಅಂದರೆ ಜ್ಞಾನ ಅಂತ. ಸಂಸ್ಕೃತದಲ್ಲಿ ಒಂದು ರೂಲ್ ಇದೆ, ಎಲ್ಲ ಗತ್ಯರ್ಥಕವಾಗಿರುವ ಧಾತುಗಳನ್ನು ಜ್ಞಾನಾರ್ಥಕವಾಗಿ ಯೂಸ್ ಮಾಡಬಹುದು ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಜ್ಞಾನವನ್ನು ಹೇಳ್ತಾ ಇದೆ ಇಲ್ಲಿ. ಅಂದರೆ ಯಾವುದು ಜ್ಞಾನಾನಂದಮಯವಾದ ಬೆಳಕೋ ಅದು ಭರ್ಗ ಅಂತ. ತತ್ ಸವಿತುಹು ವರೇಣ್ಯಂ ಭರ್ಗ ಅಂತ ಈಗ 4 ಶಬ್ದ ಆಯ್ತು. ಈ ಬೆಳಕು ಬರೀ ಬೆಳಕನ್ನು ನಾವು ಜ್ಞಾನ ಅಂತ ಹೇಗೆ ಅರ್ಥ ಮಾಡಿದ್ರಿ ಅಂತ ಕೇಳಿದ್ರೆ ನಮಗೆ ಗೊತ್ತಿರೋ ಯಾವ್ದಾದ್ರು ಒಂದಷ್ಟು ಎಕ್ಸಾಂಪಲ್ಗಳನ್ನು ತಗೊಳ್ಳೋಣ. ಫೇಮಸ್ ಶ್ಲೋಕ ತಮಸೋಮ ಜ್ಯೋತಿರ್ಗಮಯ ಅಂತ ಇದೆ. ಶಾಂತಿ ಮಂತ್ರ ಹೇಳ್ತೀವಿ ನಾವು, ಅಸತೋಮ ಸದ್ಗಮಯದಲ್ಲಿ ಬಂದಿದೆ. ಅಲ್ಲೇನು ಬಂದಿದೆ? ತಮಸೋಮ ಜ್ಯೋತಿರ್ಗಮಯ, ನನ್ನನ್ನು ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಬ ಅಂತ ಇದೆ. ಹಾಗಂದ್ರೆ ಏನರ್ಥ? ರಾತ್ರಿ ಆದ ತಕ್ಷಣ ನನ್ನನ್ನು ಬೆಳಿಗ್ಗೆ ಕರ್ಕೊಂಬ ಅಂತ ಅರ್ಥ ಅಲ್ಲ. ಅದೇ ಅರ್ಥ ಬರಬೇಕು ಸಂಸ್ಕೃತದ ಪ್ರಕಾರ ನೋಡಿದ್ರೆ. ಬರೀ ಸಂಸ್ಕೃತದ ಅರ್ಥ ನೋಡಿದ್ರೆ ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಬ ಅಂತ. ನಾನು ಹೇಳಲಿಲ್ಲ ಅಂದ್ರೆ ಸೂರ್ಯ ಬಂದೇ ಬರ್ತಾನೆ ಮಾರನೇ ದಿನ. ಅದಕ್ಕೆ ಪುರುಷ ಪ್ರಯತ್ನದಿಂದ ಅದನ್ನು ಯಾಕೆ ಹೇಳಬೇಕು ಅಂತ ಪ್ರಶ್ನೆ. ರಾತ್ರಿ ಬಂದ ಮೇಲೆ ಬೆಳಿಗ್ಗೆ ಹಾಗೇ ಆಗುತ್ತಲ್ಲ. ನಾನು ಹೇಳಲಿಲ್ಲ ಅಂದರೆ ಬೆಳಿಗ್ಗೆ ಏನಾರು ಆಗಲ್ವಾ? ಹಾಗೇ ಆಗುತ್ತೆ. ಹಾಗಿದ್ದರೂ ಯಾಕೆ ಹಾಗಾದರೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ್ರು ಅಂದರೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ? ತಮಸ್ಸು ಅನ್ನೋಂಥ ಕತ್ತಲು ಅನ್ನೋದನ್ನು ಅಜ್ಞಾನ ಮತ್ತು ಜ್ಯೋತಿ ಅನ್ನೋದನ್ನು ಜ್ಞಾನ ಅಂತ ಕನ್ಸಿಡರ್ ಮಾಡಿ ಜ್ಯೋತಿರ್ಗಮಯ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಬಾ ಅಂತ ಅರ್ಥ ಮಾಡಬೇಕು ಅಂತ ಹೇಳುತ್ತೆ. ಹಾಗೆ ಇಲ್ಲೂ ಕೂಡ ಭರ್ಗ ಅಂದರೆ ಅದು ಕೇವಲ ಬೆಳಕಲ್ಲ, ಅದು ಜ್ಞಾನಾನಂದಮಯವಾದ ಬೆಳಕು ಅಂತ ಅರ್ಥ ಮಾಡಬೇಕು ಅಂತ. ತತ್ ಸವಿತುಹು ವರೇಣ್ಯಂ ಭರ್ಗ ಆಯಿತು. ಮುಂದಿನ ಶಬ್ದ ದೇವಸ್ಯ ಅಂತ ಇದೆ. ಏನು ದೇವ ಅಂದರೆ? ದೇವಸ್ಯ ಸವಿತುಹು ವರೇಣ್ಯಂ ಭರ್ಗ ಅಂತ ಅನ್ವಯ. ಆ ದೇವನ, ಆ ಸವಿತೃ ದೇವತೆಯ ಭರ್ಗ ಅತಿ ವರೇಣ್ಯವಾಗಿರುವಂತಹ ಜ್ಞಾನಾನಂದಮಯವಾದ ಬೆಳಕು ಅಂತ ಅರ್ಥ ಆಯ್ತು. ಈಗ ಯಾರು ಆ ದೇವ ಅಂತ ಪ್ರಶ್ನೆ. ಈಗ ದೇವಸ್ಯ ಸವಿತು ಅಂತ ಹೇಳಿದ್ವಿ. ಈಗ ಈ ದೇವ ಅನ್ನೋ ಶಬ್ದಕ್ಕೆ ಏನು ಅರ್ಥ? ನಾವೆಲ್ಲ ಕಡೆ ಯೂಸ್ ಮಾಡ್ತೀವಲ್ಲ, ದೇವರೇ 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 ಅಂತ. ದಿನ ಬೆಳಿಗ್ಗೆ ಆದ ತಕ್ಷಣ ದೇವ್ರನ್ನ ನೆನೆಸ್ಕೊಳ್ಳಿ, ತಂದೆ ತಾಯಿಗಳು ದೇವ್ರ ಸಮಾನ, ಎಲ್ಲ ಕಡೆ ದೇವ್ರ ಶಬ್ದ ಪ್ರಯೋಗ ಮಾಡ್ತೀವಿ. ದೇವ ಶಬ್ದದ ವ್ಯುತ್ಪತ್ತಿಯನ್ನು ನೋಡಿದ್ರೆ, ಸಂಸ್ಕೃತದಲ್ಲಿ ಎಟಿಮಾಲಜಿಯನ್ನು ನೋಡಿದ್ರೆ ದಿವ್ ಕ್ರೀಡಾ ವಿಜಿಗಿತ್ಸಾ ವ್ಯವಹಾರ ದ್ಯುತಿ ಸ್ತುತಿ ಕಾಂತಿ ಗತಿಷು ಅಂತ ಇಷ್ಟು ಅರ್ಥಗಳನ್ನು ಹೊಂದಿದೆ. ನಾವು ಕನ್ನಡದಲ್ಲೆಲ್ಲ ಯೂಸ್ ಮಾಡ್ಬೇಕಾದ್ರೆ ಏನು ದೇವರೇ ಚೆನ್ನಾಗಿದೆಯಾ ಅಂತ ನಾವು ಯೂಸ್ ಮಾಡಿಬಿಡ್ತೀವಿ. ಅಲ್ಲಿ ಯಾವ ಅರ್ಥಗಳು ಸೂಟ್ ಆಗಲ್ಲ. ನಾವು ಹೆಂಗೆ ಎಷ್ಟು ಅರ್ಥಗರ್ಭಿತವಾಗಿರೋ ಶಬ್ದಗಳನ್ನ ಅನರ್ಥವಾಗಿ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ? ಈ ದೇವ ಅನ್ನೋ ಶಬ್ದ ಕೂಡ ಯಾವುದೋ ಆಟೋದವನ ಹತ್ರ ಇನ್ನೊಬ್ಬ ಆಟೋದವ್ನು ನಿಂತ್ಕೊಂಡು ಮಾತಾಡ್ಬೇಕಾರೆ ಏನು ದೇವರೇ ಚೆನ್ನಾಗಿದೆಯಾ ಅಂತ ಅವ್ನು ಕರೆಯೋದು ನೋಡಿ. ಅಲ್ಲಿ ಕ್ರೀಡಾ ಅರ್ಥ ಇಲ್ಲ, ವಿಜಿಗೀಷ ಅರ್ಥ ಇಲ್ಲ, ವ್ಯವಹಾರ ಅರ್ಥ ಇಲ್ಲ, ದ್ಯುತಿ ಅರ್ಥ ಇಲ್ಲ, ಕಾಂತಿ ಅರ್ಥ ಇಲ್ಲ, ಗತಿ ಅರ್ಥ ಇಲ್ಲ, ಯಾವ ಅರ್ಥವೂ ಇಲ್ಲ. ಒಂದೊಂದೇ ಅರ್ಥನ ನೋಡ್ತಾ ಬರೋಣ ಹೆಂಗೆ ಫಿಟ್ ಆಗುತ್ತದು ಅಂತ. ದೇವ, ದೇವತೆ, ದೇವರು ಅನ್ನೋ ಅರ್ಥದಲ್ಲಿ ಮೊದಲನೇ ಅರ್ಥ ಏನು? ಕ್ರೀಡಾ ಅಂತ ಇದೆ. ಅಂದರೆ ಯಾರಿಗೆ ಈ ಪ್ರಪಂಚ ಸೃಷ್ಟಿ ಅನ್ನೋದು ಒಂದು ಆಟ ಮಾತ್ರವೋ ಅವನು ದೇವರು ಅಂತ. ಕ್ರೀಡಾ ಮಾತ್ರಂತೂ ಅಂತ ಬರುತ್ತೆ ಸಂಸ್ಕೃತ ಶಾಸ್ತ್ರದಲ್ಲಿ. ಯಾರಿಗೆ ಈ ಜಗತ್ತಿನ ಸೃಷ್ಟಿ ಇಟ್ಸ್ ಜಸ್ಟ್ ಎ ಪ್ಲೇ, ಅದರಲ್ಲೇನು ಕಷ್ಟಪಡಬೇಕಾಗಿಲ್ಲ, ಇದಕ್ಕೆ ಯಾವ ಲಾಜಿಕ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಇದಕ್ಕೆ. ಈಗ ಆಟ ಆಡೋಕ್ಕೆ ಬನ್ನಿ ಅಂದರೆ ತಡೆಯಪ್ಪ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಬರ್ತೀನಿ ಅಂತ ಏನಿಲ್ಲ. ಆಟ ಆಡೋಕ್ಕೆ ಏನು ಪ್ರಿಪರೇಷನ್ನೇ ಬೇಡ. ಎಸ್ ಸರ್ ನೋ, ನಮ್ಮ ಆಟಕ್ಕೆ ಯಾವ ಓದಕ್ಕೆ ಪ್ರಿಪರೇಷನ್ ಬೇಕು, ಅಡುಗೆ ಮಾಡೋಕ್ಕೆ ಪ್ರಿಪರೇಷನ್ ಬೇಕು, ಎಲ್ಲದಕ್ಕೂ ಪ್ರಿಪರೇಷನ್ ಬೇಕು. ಆಟಕ್ಕೆ ಏನು ಪ್ರಿಪರೇಷನ್ ಬೇಕಾಗಿಲ್ಲ. ಏನೂ ಆಟಕ್ಕೆ ವಸ್ತುಗಳೇ ಇಲ್ಲ ಅಂದರೆ ಕಬಡ್ಡಿ ಆಡ್ಬೋದು, ಆಗತ್ತಲ್ಲ. ವಸ್ತುಗಳೇ ಬೇಡ, ಅದು ಯಾವುದೋ ಒಂದು ಯಾವ ವಸ್ತು ಇದೆಯೋ ಆ ವಸ್ತುವಿನ ಜೊತೆಗೆ ಆಟ ಶುರು ಮಾಡ್ಬೋದು ನಾವು. ಎಷ್ಟು ಈಸಿ ಆಟ ಅನ್ನುವಂಥದ್ದು. ಈ ಜಗತ್ತಿನಲ್ಲಿ ನಾವು ಯಾವ ಒಂದು ಅಂಶಗಳಿಗೆ ಇಷ್ಟು ಒದ್ದಾಡ್ತಾ ಇದ್ದೀವೋ, ಒಂದು ದುಡ್ಡು ಬೇಕು ಅಂತ ಒದ್ದಾಡ್ತೀವಿ, ಒಂದು ಗಂಡು ಬೇಕು ಅಂತ ಒದ್ದಾಡ್ತೀವಿ, ಒಂದು ಹೆಣ್ಣು ಬೇಕು ಅಂತ ಒದ್ದಾಡ್ತೀವಿ, ಒಂದು ಕಾರ್ ಬೇಕು ಅಂತ, ಒಂದೊಂದು ಅಂಶಗಳನ್ನು ನಾವು ಅಚೀವ್ ಮಾಡೋಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀವಿ. ಅಂಥದ್ದು ಈ ಇಡೀ ಜಗತ್ತು ಅವನಿಗೆ ಜಸ್ಟ್ ಕ್ರೀಡಾ ಮಾತ್ರ. ಯಾರಿಗೆ ಇಡೀ ಪ್ರಪಂಚವು ಆಟ ಮಾತ್ರವೋ ಅವನು ನಿಜವಾದ ದೇವರು ಅಂತ. ಅದಕ್ಕೆ ಕ್ರೀಡಾ ಅಂತ ಮೊದಲನೇ ಅರ್ಥ ದೇವ ಶಬ್ದಕ್ಕೆ. ಎರಡನೇ ಅರ್ಥ ಏನು? ವಿಜಿಗೀಷ ಅಂತ. ವಿಜಿಗೀಷ ಅಂತಂದ್ರೆ ಏನು? ಯಾರು ಇಡೀ ಪ್ರಪಂಚವನ್ನು ಗೆದ್ದಿದ್ದಾನೋ ಅವನು ಅಂತ.
ಅಂದರೆ ಗೆಲ್ಲೋದು ಅಂದ್ರೆ ಅರ್ಥ ಏನು ಅಂತ ಪ್ರಶ್ನೆ ಬರುತ್ತೆ ಈಗ. ಅಂದರೆ ಯಾರೋ ಒಬ್ರು ಇನ್ನೊಬ್ರು ಇದ್ದಾರೆ, ಅವ್ರ ವಿರುದ್ಧ ಇವನು ಗೆದ್ದಿದ್ದಾನೆ ಅಂತ ಆಗಬೇಕಾಗತ್ತೆ ಅಲ್ವಾ. ನಾವು ಕನ್ನಡದಲ್ಲಿ ನಾವು ಲಾಜಿಕಲಿ ಯೋಚನೆ ಮಾಡಿದ್ರೆ ಗೆಲ್ಲೋದು ಅಂದ್ರೆ ಏನು, ಇನ್ನೊಬ್ರು ಯಾರೋ ಸೋತಿದ್ದಾರೆ ಅಂತ, ಇನ್ನೊಬ್ರು ಸೋತರೆ ಇವನು ಗೆಲ್ಲೋದು ಅಂತ. ಹಾಗಾದ್ರೆ ಈ ಪ್ರಶ್ನೆ ಬರುತ್ತೆ, ಇವನು ಎಲ್ಲದನ್ನು ಗೆದ್ದಿದ್ದಾನೆ ಅಂದರೆ ಯಾರ ವಿರುದ್ಧ ಗೆದ್ದಿದ್ದಾನೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆ ವಿಜಿಗೀಷ ಅನ್ನೋದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ, ಅಲ್ಲಿ ಬರೀ ಗೆಲ್ಲದು ಅಂತ ಅರ್ಥ ಅಲ್ಲ, ಮೀರಿದ್ದು ಅನ್ನೋ ಅರ್ಥವನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ವಸ್ತು ಎಲ್ಲವನ್ನೂ ಮೀರಿ ನಿಂತಿದೆಯೋ ಅವನು ದೇವ ಅಂತ ಅರ್ಥ. ಎರಡನೇದು ಕ್ರೀಡಾ, ವಿಜಿಗಿತ್ಸ ಆಯಿತು. ಮೂರನೇದು ವ್ಯವಹಾರ. ಏನು ವ್ಯವಹಾರ ಅಂದರೆ? ವ್ಯವಹಾರ ಅಂತಂದ್ರೆ ಮ್ಯಾನೇಜ್ಮೆಂಟ್. ಈ ಇಡೀ ಜಗತ್ತನ್ನು ಯಾರು ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಅವನು ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅವನ ಆಜ್ಞೆ ಇಲ್ದರೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ, ತೇನ ವಿನ ತೃಣಮಪಿನ ಚಲತಿ, ದಟ್ ಈಸ್ ಕಾಲ್ಡ್ ವ್ಯವಹಾರ. ಯಾರ ಆಜ್ಞೆ ಇಲ್ಲದೆ ಈ ಜಗತ್ತಿನಲ್ಲಿ ಯತ್ಕಿಂಚಿತ್ ಚರಾಚರ ವಸ್ತುಗಳೂ ಕೂಡ ಚಲನವಲನಕ್ಕೆ ಒಳಗಾಗಲ್ವೋ ಅಂತಹ ವಸ್ತು ಅದು ಅಂತ. ಆ ವ್ಯವಹಾರ ಶಕ್ತಿ ಇರೋದು ಅವನಿಗೊಬ್ಬನಿಗೆ ಅಂತ ನಾವು ಅನ್ಕೋತಾ ಇರ್ತೀವಿ. ನನ್ನಿಂದ ಅದಾಯಿತು, ನನ್ನಿಂದ ಇದಾಯಿತು ಅಂತ. ನನ್ನಿಂದ ಏನೂ ಆಗಲಿಲ್ಲ ಅಂತ. ಯಾಕೆಂದರೆ ನನ್ನ ವ್ಯವಹಾರ ಶಕ್ತಿ ಅದು ಅವನ ಮುಂದೆ 0.00 ಎಷ್ಟು ಒಂದು ಹಾಕೋಕ್ಕೂ ಕಷ್ಟ ಇದೆ ಅಂತ. ನನ್ನ ವ್ಯವಹಾರವೇ ಅಲ್ಲ ಅವನ ವ್ಯವಹಾರದ ಮುಂದೆ. ಹಾಗಾಗಿ ಇಡೀ ಜಗತ್ತಿನ ವ್ಯವಹಾರ ಶಕ್ತಿ ಇರೋದು ಅವನಿಗೆ ಮಾತ್ರ ಅಂತ. ಹಾಗಾಗಿ ದಿವು, ಕ್ರೀಡಾ, ವಿಜಿಗಿತ್ಸ, ವ್ಯವಹಾರ ಆಯಿತು. ಕ್ರೀಡಾ, ವಿಜಿಗೀಷ, ವ್ಯವಹಾರ, ಮೂರು ಅರ್ಥ ಆಯಿತು. ನೆಕ್ಸ್ಟು ದ್ಯುತಿ. ದ್ಯುತಿ ಅಂತಂದ್ರೆ ಏನು? ಬೆಳಕು. ಏನು ಬೆಳಕಿದು? ಅದಕ್ಕೆ ನಾವು ಭಗವದ್ಗೀತೆ ನೋಡಬೇಕಾಗತ್ತೆ. ಇದು ಸಾಮಾನ್ಯವಾದ ಬೆಳಕಲ್ಲ. ನಮ್ಮ ಕಣ್ಮುಂದೆ ಬರುವಂಥ ಬೆಳಕು ಯಾವುದು? ನಮ್ಮ ಲೌಕಿಕದಲ್ಲಿ ನಮ್ಮ ಕಣ್ಮುಂದೆ ಬರುವಂಥ ಬೆಳಕು ಎರಡು ಥರ ಬೆಳಕಿರುತ್ತೆ. ಒಂದು ಯಾವುದೋ ಬೆಂಕಿಯಿಂದ ಬರೋ ಯಾವುದೋ ಒಂದು ವಸ್ತುವನ್ಗೆ ಬೆಂಕಿಯನ್ನು ಹಚ್ಚದಾಗ ಬರುವಂಥ ಬೆಂಕಿ ಏನಿರುತ್ತೋ ಅದು ಬೆಳಕು. ಇಲ್ವಾ ವಿದ್ಯುತ್ ಶಕ್ತಿ, ಅದು ಕೂಡ ಬೆಳಕು. ಬೆಳಕು ನಮ್ಗೆ ಕೊಟ್ಟಿದೆ, ಈಗ ಲೈಟಾಗಿ ಉರಿತಾ ಇದೆ, ಅದು ವಿದ್ಯುತ್ ಶಕ್ತಿ. ನೋಡಿ, ಈ ಬೆಳಕಿಗೆ ಒಂದು ಲಿಮಿಟೇಷನ್ ಇದೆ. ಎಲ್ಲಿ ತನಕ ಉರಿಯುತ್ತಿದ್ದು? ಒಂದು ಸ್ವಲ್ಪ ಸಮಯದ ತನಕ ಉರಿಯುತ್ತೆ. ಅದಾದಮೇಲೆ ಈ ವಿದ್ಯುತ್ತಿಗೆ ಒಂದು ಅಂತ್ಯ ಇದೆ. ನಾನು ಹಚ್ಚೋ ಯಾವುದೋ ಒಂದು ಸೌದೆಯ ಒಂದು ಬೆಂಕಿಗೆ ಒಂದು ಅಂತ್ಯದ ಒಂದು ಸಮಯ ಇದೆ. ಜಗತ್ತಿನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲ ವಸ್ತುಗಳಿಗೂ ಸೂರ್ಯ ಉರಿತಾ ಇದ್ದಾನೆ. ಸೈಂಟಿಫಿಕ್ಕಾಗಿ ಹೇಳ್ತಾರೆ ಇಷ್ಟು ಲಕ್ಷ ವರ್ಷಗಳ ಕಾಲ ಅದು ಉರಿಯುತ್ತೆ, ಅದಾದಮೇಲೆ ಅದು ನಿಂತೋಗುತ್ತೆ. ಹಾಗಾದರೆ ಇವನು ಆ ಬೆಂಕಿಯ ಆ ದ್ಯುತಿನ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಯದಾದಿತ್ಯ ಗತಂತೇಜೋ ಜಗದ್ಭಾಸೇತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ ಅಂತ ಹೇಳ್ತಾನೆ. ಅಂದರೆ ಯದ್ ಆದಿತ್ಯ ಗತಂ ತೇಜ, ಸೂರ್ಯನಲ್ಲಿ ಯಾವ ಬೆಳಕನ್ನು ನೀನು ನೋಡ್ತಾ ಇದೆಯಾ? ಯಚ್ಚಂದ್ರಮಸಿ ಯಚ್ಚ ಅಗ್ನೌ, ಸಾಮಾನ್ಯವಾಗಿರುವ ಅಗ್ನಿಯಲ್ಲಿ ನೀನು ಯಾವ ಬೆಂಕಿಯನ್ನು ನೋಡ್ತಾ ಇದೆಯಾ, ಜ್ಯೋತಿಯನ್ನು ನೋಡ್ತಾ ಇದೆಯಾ? ಚಂದ್ರನಲ್ಲಿ ಯಾವ ಕಾಂತಿಯನ್ನು ನೋಡ್ತಾ ಇದೆಯಾ? ಇದೆಲ್ಲವೂ ಕೂಡ ನನ್ನ ತೇಜಸ್ಸಿನಿಂದ ಎರವಲು ಪಡೆದಿದ್ದಾರೆ ಅವರೆಲ್ಲ. ಅದರ ಸ್ವಂತಿಕೆ ಏನೂ ಇಲ್ಲ, ನನ್ನಿಂದ ಆ ಜ್ಯೋತಿ ಸ್ವರೂಪವನ್ನು ತಗೊಂಡಲ್ಲಿ ಒಂದು ಕೇವಲ ಒಂದು ಅಂಶ ಮಾತ್ರ ಚಂದ್ರ, ಒಂದು ಅಂಶ ಮಾತ್ರ ಸೂರ್ಯ, ಒಂದು ಅಂಶ ಮಾತ್ರ ಬೆಂಕಿ. ಅಲ್ಲಿರುವ ಎಲ್ಲ ವಸ್ತುಗಳ ಹಿಂದಿರುವ ಜ್ಯೋತಿಷ್ ಶಕ್ತಿ ಯಾರ್ದು ಅಂದರೆ ತತ್ತೇಜ ವಿದ್ಧಿಮಾಮಕಂ, ಅದು ನನ್ನ ತೇಜಸ್ಸು ಅಂತ ತಿಳ್ಕೋ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂತಹ ಜ್ಯೋತಿ ದ್ಯುತಿ ಈ ದೇವರದ್ದು ಅಂತ. ಆ ದ್ಯುತಿ ಯಾರಲ್ಲಿದೆಯೋ ಅವನು ದೇವ ಅಂತ. ಹಾಗಾಗಿ ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ. ಮುಂದೆ ಒಂದು ಸ್ತುತಿ. ಮುಂದಿನ ಸ್ತುತಿ ಅಂತಂದ್ರೆ ಏನು? ಜಗತ್ತಿನಲ್ಲಿ ಎಲ್ಲ ಶಬ್ದಗಳು ಯಾರನ್ನು ಸ್ತುತಿಸ್ತಾ ಇದೆಯೋ ಅವನು ದೇವ ಅಂತ. ನಮಗೇನಾದ್ರೂ ಅಕಸ್ಮಾತ್ ಎರಡು ಹೆಸರಿದ್ದರೆ, ಯಾರಿಗಾರ ನಮಗೆ ಒಂದು ಮನೆಯಲ್ಲಿ ಚಿಕ್ಕಂದಿಂದ ಏನೋ ಚಿನ್ನು ಅಂತ ಕರಿತಾ ಇರ್ತಾರೆ. ಅದಾದಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಇನ್ಯಾವುದೋ ಒಂದು ಹೆಸರಿಡ್ತಾರೆ. ಅದಾದ್ಮೇಲೂ ಮನೇಲಿ ನಮ್ಮ ಅಪ್ಪ ಅಮ್ಮ ಮಾತ್ರ ನನ್ನನ್ನು ಯಾವಾಗಲೂ ಚಿನ್ನು ಅಂತಲೇ ಕರಿತಾ ಇರ್ತಾರೆ. ನನ್ನ ಹೆಸರಿಡ್ದೇನು ಯಾವತ್ತೂ ಕರೆಯಲ್ಲ. ಬಟ್ ಹೊರಗಡೆ ಲೌಕಿಕ ಪ್ರಪಂಚದಲ್ಲಿ ಎಲ್ಲರೂ ನನ್ನ ಹೆಸರಿಡ್ದು ಕರಿತಾ ಇರ್ತಾರೆ. ಯಾವತ್ತೋ ಒಂದಿನ ನಾನು ಮಾಲಲ್ಲಿದ್ದಾಗ ಚಿನ್ನು ಅಂತ ನಮ್ಮ ಅಪ್ಪ ಅಮ್ಮ ಕರೆದ್ರು ನಾನು ತಿರುಗಿ ನೋಡಲ್ಲ. ಯಾಕೆ? ನನ್ನ ಹೆಸರು ಯಾವುದಿದೆಯೋ ಅದನ್ನು ಕರೆದ್ರೆ ಮಾತ್ರ ತಿರುಗ್ತೀನಿ ನಾನು. ಯಾರೋ ಚಿನ್ನು ಅಂತ ಕರೆದ್ರೆ ಇನ್ಯಾರೋ ಚಿನ್ನು ಇರ್ಬೋದೇನೋ ಅದಕ್ಕೋಸ್ಕರ ಅವ್ರನ್ನ ಕರೀತಾರೆ. ಯದ್ಯಪಿ ನಮ್ಮ ಅಪ್ಪ ಅಮ್ಮ ನನ್ನನ್ನೇ ಕರೆದಿರ್ತಾರೆ, ಆದರೂ ನಾನು ತಿರುಗಲ್ಲ. ಯಾಕೆಂದರೆ ಇನ್ನೊಬ್ಬ ಯಾರೋ ಚಿನ್ನು ಅಂತ ಇರ್ಬೋದೇನೋ ಅವನ್ನ ಕರೆದಿರ್ತಾರೆ ಅಂತ ಅನ್ಕೋತೀವಿ. ಅಂದರೆ ನಮಗೆ ಒಂದೇ ಒಂದು ಹೆಸರಿನಿಂದ ನಾವು ಅಡ್ರೆಸ್ ನಮಗೆ ಆಗ್ತಾ ಇರೋದು.
ಯಾವ ಹೆಸರು ಇಟ್ಟಿದ್ದಾರೋ ನಮಗೆ, ಚಿದ್ರೂಪ, ಯಾವುದೋ ರಮೇಶ, ಸುರೇಶ, ಯಾವುದೋ ಒಂದು ಹೆಸರು ಇಟ್ಟಿದ್ದಾರೆ, ಆ ಹೆಸರಿನಿಂದ ಮಾತ್ರ ನಾವು ಕರೆಸ್ಕೊತಾ ಇದ್ದೀವಿ. ಇನ್ನೊಂದು ಹೆಸರು ಕರೆದ್ರೆ ನಾವು ತಿರುಗಿ ನೋಡಲ್ಲ. ಆದರೆ ಈ ದೇವ ಇವನ ತಾಕತ್ತೇನು ಅಂದರೆ ಸರ್ವನಾಮ ಅಂತ ಬರುತ್ತೆ. ಜಗತ್ತಿನಲ್ಲಿರುವ ಯಾವ ವಸ್ತುವನ್ನು ಕರೆದ್ರೂ ಆ ವಸ್ತು ಅವನನ್ನೇ ಅಡ್ರೆಸ್ ಮಾಡ್ತಾ ಇದೆ ಅಂತ. ಅಂತಹ ಸಾಮರ್ಥ್ಯ ಯಾರಿಗಿದೆಯೋ ಅವನು ನಿಜವಾದ ದೇವ. ಜಗತ್ತಿನ ಎಲ್ಲ ಶಬ್ದಗಳಿಂದಲೂ ಸ್ತುತಿಗೆ ಒಳಪಡುವ ವಸ್ತು ಯಾವುದು, ಅದು ದೇವ ಅಂತ. ಕ್ರೀಡಾ, ವಿಜಿಗೀಷಾ, ವ್ಯವಹಾರ, ದ್ಯುತಿ, ಸ್ತುತಿ, ಕೊನೆಯದು ಇನ್ನೆರಡು ಅರ್ಥಗಳು ಕಾಂತಿ. ಕಾಂತಿ ಅಂದರೆ ಅರ್ಥ ಏನು? ದ್ಯುತಿಯಲ್ಲಿ ಬೆಳಕು ಬಂದ್ಬಿಟ್ಟಿದೆ, ಕಾಂತಿ ಅಂದರೆ ಏನು, ಪ್ರಕಾಶನ ಅಂತ ಕೇಳಿದ್ರೆ ಇಲ್ಲ. ಕಾಂತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಕಾಮನೆಗಳು, ಆಸೆಗಳು ಅಂತ ಅರ್ಥ. ನಾವು ಕನ್ನಡದಲ್ಲಿ ಉಪಯೋಗಿಸ್ತೀವಿ ಈ ಶಬ್ದ. ಎಲ್ಲಿ ಹೇಳಿ ನೋಡೋಣ? ಒಂದು ಗಂಡು ಒಂದು ಹೆಣ್ಣನ್ನು ಅಡ್ರೆಸ್ ಮಾಡಬೇಕಾದ್ರೆ, ಅಥವಾ ಒಂದು ಹೆಣ್ಣು ತನ್ನ ಪ್ರಿಯತಮನನ್ನು ಅಡ್ರೆಸ್ ಮಾಡಬೇಕಾದ್ರೆ, ಓ ಪ್ರಾಣಕಾಂತ ಅಂತ ಕರಿತೀವಿ ನಾವು. ಏನು ಕಾಂತ ಶಬ್ದ ಬಂದಿದೆ ಅಲ್ಲಿ ಅಂದ್ರೇನು ಅಂದರೆ ನನಗೆ ಅತಿ ಇಷ್ಟತಮವಾದ ವಸ್ತು ಅದು ಅಂತ ಕಾಂತ ಶಬ್ದ ಪ್ರಯೋಗ ಆಗೋದು. ಇಲ್ಲಿ ಬಂದಿದೆ ಏನು, ಕಾಂತಿ ಅಂತ ಕರೆದಿದ್ದೀವಿ ನಾವೀಗ. ಅಂದ್ರೆ ಏನು, ಎಂತಹ ಕಾಂತಿ ಇದು, ಎಂತಹ ಕಾಮನಾ ಶಕ್ತಿ ಅಂತಂದರೆ ಯಾರು ಆಸೆ ಪಟ್ಟರೆ ಜಗತ್ತಿನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತಹ ಸತ್ಯ ಸಂಕಲ್ಪ ಶಕ್ತಿ ಇರುವ ವಸ್ತು ಇದು ಅಂತ ಕಾಂತಿ ಅನ್ನೋದಕ್ಕೆ ಅರ್ಥ. ನಾವು ಅನ್ಕೋತೀವಿ ಮನೆ ಕಟ್ಟೋಣ ಅಂತ, ದುಡ್ಡಿದೆ ನಮ್ಮ ಹತ್ರ. ಇಂಜಿನಿಯರ್ ಹೇಳ್ತಾರೆ ನಮಗೆ, ಸರ್ 6 ತಿಂಗಳಲ್ಲಿ ಮನೆ ಕಟ್ಕೊಡ್ತೀನಿ ಅಂತ. ಮನೆ ಕಟ್ಟೋಷ್ಟೊತ್ತಿಗೆ 2.5 ವರ್ಷ ಆಗುತ್ತೆ. 60 ಲಕ್ಷಕ್ಕೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ. ಪ್ಲ್ಯಾನ್ ರೆಡಿ ಇದೆ, ಸ್ಟ್ಯಾಡ್ ಎಲ್ಲ ನಮ್ಮ ಹತ್ರ A to Z ಪೇಪರ್ ಮೇಲೆ ತಂದಾಗಿದೆ, ಎಲ್ಲ ಆಗಿದೆ. ಮನೆ ಕಟ್ಟೋಷ್ಟೊತ್ತಿಗೆ 60 ಲಕ್ಷ, 1,60,00,000 ಆಗಿರುತ್ತೆ. ಅದಕ್ಕೆ ಕನ್ನಡದಲ್ಲಿ ಗಾದೆ ಇದೆ, ಏನು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಅಂದರೆ ಯಾವುದು ನನ್ನ ಕೈಯಲ್ಲಿ ಇಲ್ಲ ಅಂತ. ಅದು ಫೇಮಸ್ ಗಾದೆ. ನಾನು ಜಗತ್ತಿನಲ್ಲಿ ಎಲ್ಲ ನನ್ನ ಹತೋಟಿಯಲ್ಲಿ ಇದ್ದು ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೂ ನನ್ನ ಸಮಯಕ್ಕೆ ಏನೂ ಆಗಲ್ಲ. ಅಂದರೆ ನನ್ನ ಸಂಕಲ್ಪ ಶಕ್ತಿ ಕೇವಲ ಆಸೆ ಮಾತ್ರ, ಅದು ಸಂಕಲ್ಪವೇ ಅಲ್ಲ ಅಂತ. ಯಾರ ಸಂಕಲ್ಪ ಯಾವತ್ತಿಗೂ ಸತ್ಯವಾಗಿರುತ್ತೋ ಅವನು ಮಾತ್ರ ದೇವರು ಅಂತ. ಅದನ್ನು ಈ ಕಾಂತಿ ಶಬ್ದ ಹೇಳ್ತಾ ಇದೆ. ಕೊನೆಯದು ಗತಿ. ಗತ್ಯರ್ಥ ಈಗ ತಾನು ಹೇಳ್ದೇನೇನು ಜ್ಞಾನ. ಯಾರು ಸರ್ವಜ್ಞನೋ ಅವನು ದೇವರು ಅಂತ. ಹಾಗೆ ಈ ಇಷ್ಟೂ ಅರ್ಥಗಳಲ್ಲಿ ಈ ದೇವಸ್ಯ ಶಬ್ದ ಪ್ರಯೋಗ ಆಗಿದೆ ನೋಡಿ. ಕೆಲವೊಮ್ಮೆ ಲೋಕದಲ್ಲಿ ಏನು ದೇವರು ಚೆನ್ನಾಗಿದೆಯಾ ಅಂತ ಕರಿಬೇಕಾದ್ರೆ, ಅಥವಾ ಇವರು ನಮಗೆ ದೈವಾಂಶ ಸಂಭೂತರು ಅಂತ ಕರಿಬೇಕಾದ್ರೆ, ಈ ಅಂಶಗಳಲ್ಲಿ ಕ್ರೀಡಾ, ವಿಜಿಗೀಷಾ, ವ್ಯವಹಾರ, ದ್ಯುತಿ, ಸ್ತುತಿ, ಕಾಂತಿ, ಈ ಯಾವುದೋ ಒಂದು ಅಂಶ ಇದ್ದರೂ ಅವನನ್ನು ದೇವರು ಅಂತ ಕರಿತೀವಿ. ದೈವಾಂಶ ಸಂಭೂತರು ಅಂತ ನಾವು ಕರಿತೀವಿ ಯಾವುದೋ ಒಂದು ಅಂಶದಿಂದ. ಅಂಥದ್ರಲ್ಲಿ ಈ ದೇವ ಯಾರಿದನೋ ಈ ಇಷ್ಟು ಅರ್ಥಗಳಿಗೂ ಅವನು ಫಿಟ್ ಆಗಿದ್ದಾನೆ ಅಂತ. ಅಷ್ಟು ವಿಶಿಷ್ಟವಾಗಿರುವ ಶಬ್ದ ಅದು ದೇವಸ್ಯ. ದೇವಸ್ಯ ಸವಿತುಹು ವರೇಣ್ಯಂ ತದ್ಭರ್ಗಃ. ಮುಂದಿನ ಶಬ್ದ ಏನು, ಧೀಮಹಿ ಅಂತ ಬಂದಿದೆ. ಅವನನ್ನು ಧ್ಯಾನಿಸೋಣ ಅಂತ ಬಂದಿದೆ. ಇಲ್ಲೊಂದು ಪ್ರಶ್ನೆ ಇದೆ ಈಗ, ಏನು, ಗಾಯತ್ರಿ ಮಂತ್ರದಲ್ಲಿ ಬಹುವಚನದಿಂದ ಪ್ರಯೋಗ ಮಾಡಿದ್ದಾರೆ. ನಾವು ಈ ದೇವಸ್ಯ ಸವಿತುಹು ವರೇಣ್ಯಂ ತದ್ಭರ್ಗಃ ಧೀಮಹಿ ಅಂತ ಇದೆ. ಇಂತಹ ಸವಿತೃಮಂಡಲಾಂತರ್ಗತವಾಗಿರುವಂತಹ ಯಾವ ಪ್ರಾಣಶಕ್ತಿ ಇದೆಯೋ ಅದನ್ನು ನಾವು ಧ್ಯಾನಿಸೋಣ ಅಂತ ಇದೆ. ಪ್ರಶ್ನೆ ಬರುತ್ತೀಗ, ಹೇಳ್ತಾ ಇರೋದು ನಾನು, ಬಹುವಚನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಪ್ರಶ್ನೆ ಬರುತ್ತೆ. ನಾನು ಧ್ಯಾನಿಸ್ತೀನಿ ಅಂತ ಬರಬೇಕಲ್ವಾ, ನಾವು ಧ್ಯಾನಿಸೋಣ ಅಂತ ಯಾಕಿದೆ ಅಂತ ಪ್ರಶ್ನೆ. ಈಗ ಧಿಯ ಯಹ ನಹ ಪ್ರಚೋದಯಾತ್ ಅಂತ ಇದೆ ಮುಂದಿನ ಶಬ್ದ, ಮುಂದಿನ ಲೈನ್. ಅದು ನಮಗೆ ಒಳ್ಳೆ ಬುದ್ಧಿಯನ್ನು ಪ್ರೇರೇಪಿಸಲಿ ಅಂತ ಮುಂದಿನ ಶಬ್ದ. ಧಿಯ ಯಹ ನಹ ಪ್ರಚೋದಯಾತ್. ಯಹ ಯಾವ ಅದು ವಸ್ತು ಇದೆಯೋ ಅದು, ನಹ ನಮಗೆ ಒಳ್ಳೆಯ ಬುದ್ಧಿಯನ್ನು ಪ್ರಚೋದಿಸಲಿ ಅಂತ ಇದೆ ಮುಂದಿನ ಶಬ್ದದ ಅರ್ಥ. ಈಗ ಪ್ರಶ್ನೆ ಏನು ಅಂತಂದರೆ, ಜಪ ಮಾಡ್ತಾ ಇರೋದು ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನನ್ನು ಪ್ರಚೋದನೆ ಮಾಡಿದ್ರೆ ಸಾಕು. ಇದು ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನಮ್ಮನ್ನು ಪ್ರಚೋದಿಸುವಂತ ಯಾಕೆ ಹೇಳ್ತಾ ಇದೆ ಅಂತ ಪ್ರಶ್ನೆ. ನೀವು ಯಾವುದೇ ಸಂಸ್ಕೃತದ ವೈದಿಕ ಮಂತ್ರಗಳನ್ನು ತೆಗೆದು ನೋಡಿದ್ರೆ, ಯಾವುದೇ ಒಂದು ಫಲಭಾಗವನ್ನು ತೆಗೆದು ನೋಡಿ, ಎಲ್ಲ ಕಡೆ ಏಕವಚನ ಪ್ರಯೋಗ ಇರುತ್ತೆ. ಒಂದು ಗಣಪತಿ ಹತ್ತುವರೆ ಶೀರ್ಷವನ್ನು ತಗೊಳ್ಳೋಣ. ಯಸ್ಸಾಜ್ಯ ಸಮಿದ್ಭಿರ್ ಯಜತಿ ಯೋ ಮೋದಕ ಸಹಸ್ರೇಣ ಯಜತಿ ಸಸರ್ವಂ ಲಭತೆ ಸಸರ್ವಂ ಲಭತೆ. ಯಹ
ಏಕವಚನ ಪ್ರಯೋಗ. ಸಹ ಏಕವಚನ ಪ್ರಯೋಗ. ಯಾರು ಇದನ್ನು ಮಾಡಿದ್ದಾನೋ ಅವನಿಗೆ ಇದು ಸಿಗುತ್ತೆ, ಯಾರು ಹೀಗೆ ಮಾಡ್ತಾನೋ ಅವನಿಗೆ ಅದು ಸಿಗುತ್ತೆ. ಎಲ್ಲ ಕಡೆಗಳಲ್ಲೂ ವಿಷ್ಣು ಸಹಸ್ರನಾಮ ತೆಗೀರಿ. ವಿಷ್ಣು ಸಹಸ್ರನಾಮದ ಫಲದಲ್ಲಿ ಏನಿದೆ? ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ, ಅರ್ಥಾರ್ಥಿ ತಮಾಪ್ನುಯಾತ್. ಯಾರು ಧರ್ಮಾರ್ಥಿ ಆಗಿದ್ದಾನೋ ಏಕವಚನ ಪ್ರಯೋಗದಲ್ಲಿದೆ ಧರ್ಮಾರ್ಥಿ ಅಂತ, ಅವನಿಗೆ ಧರ್ಮ ಸಿಗುತ್ತೆ. ಯಾರು ಅರ್ಥಾರ್ಥಿ ಆಗಿದ್ದಾನೋ, ಯಾರಿಗೆ ದುಡ್ಡಿನ ಆಸೆ ಇದೆಯೋ ಅವನಿಗೆ ದುಡ್ಡು ಸಿಗುತ್ತೆ, ಏಕವಚನದಲ್ಲಿದೆ. ಹಾಗಾದರೆ ಈ ಗಾಯತ್ರಿ ಮಂತ್ರದಲ್ಲಿ ಮಾತ್ರ ಯಾಕೆ ಬಹುವಚನ ಅಂತ ಪ್ರಶ್ನೆ. ನಾವು ಇದನ್ನು ಯಾರು ಇನ್ನೂ ಯೋಚನೆನೇ ಮಾಡಿರಲಿಲ್ಲ ಎಷ್ಟು ದಿನ. ಸುಮ್ಮನೆ ಮಂತ್ರ ಬಂದಿದೆ ಧೀಮಹಿ ಪ್ರಚೋದಯಾತ್, ಯಾಕೆ ಬೇಕಪ್ಪ ಪ್ರಶ್ನೆ ಮಾಡಿದ್ರೆ ಮತ್ತೀಗ ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತಿದೆ, ಉತ್ತರ ಕೊಡೋರು ಯಾರು ಇರಲ್ಲ. ಹಾಗಾಗಿ ಇದು ಕಷ್ಟದ ವಿಚಾರ. ಅದಕ್ಕೆ ವೇದಗಳು ಎಷ್ಟು ಉದಾತ್ತವಾಗಿ ಯೋಚನೆ ಮಾಡುತ್ತೆ ಅನ್ನೋದಕ್ಕೆ ಗಾಯತ್ರಿ ಮಂತ್ರ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ. ಯಾಕೆ ನಾವು ವೇದ ಮಾತಾತು ಗಾಯತ್ರಿ ಅಂತ ಕರೆದಿದ್ದೀವಿ, ಯಾಕೆ ಗಾಯತ್ರಿಯ ಸಾರ 3 ವೇದಗಳು ಅಂತ ಕರೆದಿದ್ದೀವಿ, ಯಾಕೆ ಪ್ರಣವದ ವಿಸ್ತಾರ ಗಾಯತ್ರಿ ಅಂತ ಕರೆದಿದ್ದೀವಿ, ಯಾಕೆ ವ್ಯಾಹೃತಿಯ ವಿಸ್ತಾರ ಗಾಯತ್ರಿ ಅಂತ ಕರೆದಿದ್ದೀವಿ ಅಂದರೆ ಈ ಕಾರಣಕ್ಕೆ. ಜಗತ್ತಿನಲ್ಲಿ ಯಾವ ಜಾತಿಯನಾಗಿರೋ, ಯಾವ ವರ್ಣೀಯನಾಗಿರೋ ಗಾಯತ್ರಿ ಮಂತ್ರ ಇದೆ. ಬೇರೆ ಯಾವ ಮಂತ್ರವೂ ಯಾರಿಗೂ ಸಾಮಾನ್ಯವಾಗಿಲ್ಲ, ಗಾಯತ್ರಿ ಮಂತ್ರ ಎಲ್ರಿಗೂ ಇದೆ. ಯಾಕೆ ಅಂತ ಪ್ರಶ್ನೆ. ಯಾಕೆಂದರೆ ಈ ಉದಾತ್ತತೆಗೆ. ನಾವು ಅಂತ ಈ ಬಹುವಚನ ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಪ್ರಶ್ನೆ. ಸಂಸ್ಕೃತದಲ್ಲಿ ಎಂತಹ ವಸ್ತುವನ್ನೇ ಅಡ್ರೆಸ್ ಮಾಡಬೇಕಾದರೂ ಬಹುವಚನ ಪ್ರಯೋಗ ಮಾಡಬಾರದು ಅಂತ ಶಾಸ್ತ್ರ. ಸಂಸ್ಕೃತ ಕೂಡ ನೋಡಿ, ಭಗವಂತ ಕಾಪಾಡಪ್ಪ ನನ್ನನ್ನು, ಭಗವಂತರುಗಳೇ ನಮ್ಮನ್ನು ಕಾಪಾಡಿರಿ ಅಂತ ನಾವು ಹೇಳಲ್ಲ. ಏಕವಚನದಲ್ಲೇ ನಾನು ಅಡ್ರೆಸ್ ಮಾಡಿದ್ದೀನಿ. ಕೃಷ್ಣ, ರಾಮ, ರಾಮದೇವರು, ಕೃಷ್ಣದೇವರು ಅಂತ ನಾನು ಬಹುವಚನದಲ್ಲಿ ಕರೆಯಲ್ಲ. ರಾಮ, ಕೃಷ್ಣ, ಕಾಪಾಡಪ್ಪ ನನ್ನನ್ನು ಅಂತಲೇ ಕರಿತೀನಿ ನಾನು. ಅಮ್ಮ ಭಗವತಿ ಕಾಪಾಡಮ್ಮ ನನ್ನ ಏಕವಚನದಲ್ಲಿ. ಅಮ್ಮಂದಿರುಗಳೇ ಕಾಪಾಡಿ ನನ್ನನ್ನು ಅಂತ ನಾನು ಬಹುವಚನದಲ್ಲಿ ಕರೆಯಲ್ಲ. ನನ್ನ ಮುಂದಿರೋ ಗುರುಗಳು ಸರ್ ಬನ್ನಿ ಅಂತಾನೆ ಬಹುವಚನ ಕರಿಬೇಕು ಅಂತ ನಾನು ಏನೋ ಗುರುಗಳುಗಳೇ ಅಂತ ನಾನು ಕರೆಯಲ್ಲ. ಗುರುಹು ಅಂತ ಕರೆದಿದ್ವಿ ಸಂಸ್ಕೃತದಲ್ಲಿ. ನಮ್ಮ ಗುರುಗಳು ಕರಿಬೇಕಾದ್ರೆ ಗುರುಹು ಅಂತ ಕರಿತೀವಿ, ಗುರವಹ ಅಂತ ನಾನು ಅಡ್ರೆಸ್ ಮಾಡಲ್ಲ. ನಮ್ಮ ಇವತ್ತಿನ ಸಂಸ್ಕೃತದಲ್ಲಿ ಅಜ್ಞಾನದಿಂದ ಅಡ್ರೆಸ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ, ಆದರೆ ಮಾಡಬಾರ್ದು ಅಂತ ಶಾಸ್ತ್ರವೇ ಹೇಳುತ್ತೆ. ನೀನು ಯಾವ ಕಾರಣಕ್ಕೂ ನಿನ್ನ ಎದುರುಗಡೆ ಇರುವಂಥ ವಸ್ತು ಎಷ್ಟೇ ಗೌರವಾನ್ವಿತ ವಸ್ತು ಆದರೂ ಏಕವಚನದಲ್ಲಿಯೇ ಪ್ರಯೋಗ ಮಾಡಬೇಕು ಅಂತ ಶಾಸ್ತ್ರ. ಏಕವಚನದಲ್ಲಿ ಪ್ರಯೋಗ ಮಾಡಿದ ಮಾತ್ರಕ್ಕೆ ಅದರ ಗೌರವ ಎತ್ಕಿಂಚಿತ್ತೂ ಕಡಿಮೆ ಆಗಲ್ಲ. ಗೌರವ ಅನ್ನೋದು ಏಕವಚನ ಬಹುವಚನಗಳನ್ನು ನಿರ್ಧರಿಸಿ ಬಂದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನೀನು ಕೃಷ್ಣ ಅಂತ ನೀನು ಪ್ರೀತಿಯಿಂದ ಕರೆದ್ರೂ ನಿನ್ನ ರೆಸ್ಪೆಕ್ಟ್, ನಿನ್ನ ಗೌರವ ಏನಿದೆಯೋ ಅದು ಸರಿಯಾಗಿಯೇ ತಲುಪುತ್ತೆ. ಹೇ ಕೃಷ್ಣರುಗಳೇ ಅಂತ ಕರಿಬೇಕಾಗಿಲ್ಲ. ಅಮ್ಮ ಅಂತ ಕರೆದ್ರೆ ಸಾಕು, ಅಮ್ಮಂದಿರುಗಳೇ ಅಂತ ಕರಿಬೇಕಾಗಿಲ್ಲ. ನೀನು ಅಮ್ಮ ಅಂತ ಏಕವಚನದಲ್ಲಿ ಕರೆದ್ರೂ ಪ್ರತಿಪಾದ್ಯವಾಗಿರುವಂಥ ಉಪಾಸ್ಯವಾಗಿರುವ ದೇವತೆ ಯಾವುದಿದೆಯೋ ಅದಕ್ಕೆ ಏನು ಗೌರವ ತಲುಪಬೇಕೋ ಆ ಗೌರವ ತಲುಪಿಯೇ ತಲುಪುತ್ತೆ. ಅದು ಏಕವಚನ ಬಹುವಚನಗಳ ಮೇಲೆ ಡಿಸೈಡ್ ಆಗಲ್ಲ. ಹಾಗಾದರೆ ಬಹುವಚನ ಪ್ರಯೋಗ ಯಾವಾಗ ಮಾಡಬೇಕು ಅಂತ ಸಂಸ್ಕೃತ ಪ್ರಶ್ನೆ. ಅದಕ್ಕೆ ಸಂಸ್ಕೃತವೇ ಹೇಳುತ್ತೆ 2 ಕಡೆಗಳಲ್ಲಿ ಮಾತ್ರ ಬಹುವಚನ ಪ್ರಯೋಗಕ್ಕೆ ಅವಕಾಶ ಇದೆ ಅಂತ. ಆ 2 ವಿಶಿಷ್ಟ ಜಾಗಗಳು ಯಾವುದು ಅಂತ ನೋಡಿದ್ರೆ, ನನಗೆ ವಿದ್ಯೆಯನ್ನು ಕಲಿಸಿದ ಗುರು ಯಾರಿದನೋ ಅವನಿಗೆ ಮಾತ್ರ ನಾನು ಬಹುವಚನ ಪ್ರಯೋಗ ಮಾಡಲಿಕ್ಕೆ ಅವಕಾಶ ಇದೆ. ತುಂಬ ಜನ ಇರ್ತಾರೆ ಗುರುಗಳು, ಎಲ್ರಿಗೂ ಹಂಗಾರೆ ಕರಿಬೇಕು ಇಲ್ಲ. ನನ್ನ ಸಾಕ್ಷಾತ್ ಗುರು ಯಾರಿದಾನೋ, ವಿದ್ಯೆಯನ್ನು ಕಲಿಸಿದ ಗುರು, ಉಪದೇಶವನ್ನು ಕೊಟ್ಟ ಗುರು ಯಾರಿದ್ದಾನೋ. ಈ ಸೈನ್ಸ್ ಟೀಚರಿಗೆ ಕೊಡಬೇಕಾದ್ರೆ ಮ್ಯಾಥ್ಸ್ ಟೀಚರಿಗೆ ಕೊಡಬೇಕಾ? ಇಲ್ಲ. ಸೈನ್ಸು ಮ್ಯಾಥ್ಸು ಇದರೊಳಗೆ ಬರಲ್ಲ. ಯಾರು ನನಗೆ ಅಧ್ಯಾತ್ಮ ಸಾಧನೆಗೆ ಉಪದೇಶವನ್ನು ಕೊಟ್ಟಿದ್ದಾನೋ ಅವನಿಗೆ ಮಾತ್ರ UM ಅಂತ ಬಹುವಚನ ಕರೀಲಿಕ್ಕೆ ಅವಕಾಶ ಇದೆ. ಸಂಸ್ಕೃತದಲ್ಲಿ ತ್ವಂ ಯುವಾಂ UM ಅಂತ. ತ್ವಂ ಅಂದರೆ ನೀನು. ನೋಡಿ, ನಾವು ಗಣಪತಿ ಅಥವಾ ಶೀರ್ಷದಲ್ಲೇ ತೆಗೆದ್ರೆ ಬರುತ್ತೆ. ತ್ವಂ ಬ್ರಹ್ಮ, ತ್ವಂ ವಿಷ್ಣುಸ್ತ್ವಂ ಇಂದ್ರಸ್ತ್ವಂ ರುದ್ರಸ್ತ್ವಂ. ನೀನು ಅದಾಗಿದೆಯಾ ಅಂತ ಕರೆದಿದ್ದೀವಿ. ನಾವೇನಾದ್ರು ಕನ್ನಡದಿಂದ ಯೋಚನೆ ಮಾಡಿಬಿಟ್ರೆ, ಅಯ್ಯೋ ನಾನು ಏಕವಚನದಲ್ಲಿ ಕರೆದುಬಿಟ್ಟಿದ್ದೀನಿ ದೇವರನ್ನ ಅಂತ ಹೆದರ್ಕೋಬೇಕಾಗಿತ್ತು. ಇಲ್ಲ, ತ್ವಂ ಬ್ರಹ್ಮ, ನೀನು ಬ್ರಹ್ಮ ಆಗಿದೆಯಾ, ನೀನು ವಿಷ್ಣು ಆಗಿದೆಯಾ ಅಂತ ಕರೆದು ಮಾತ್ರಕ್ಕೆ ಗೌರವ ಶ್ರದ್ಧೆ 1% ಕಡಿಮೆ ಆಗಿಲ್ಲ. ದೇವರನ್ನ ಅಡ್ರೆಸ್ ಮಾಡಬೇಕಾದ್ರೂ ಏಕವಚನದಲ್ಲೇ ಅಡ್ರೆಸ್ ಮಾಡು ಅಂತ ಶಾಸ್ತ್ರನೇ ಹೇಳುತ್ತೆ. ಹಾಗಾದರೆ ಗುರುಗಳನ್ನು ಅಡ್ರೆಸ್ ಮಾಡಬೇಕಾದರೆ ನನ್ನ ಅಧ್ಯಾತ್ಮ ವಿದ್ಯೆಯ ಉಪದೇಷ್ಟರು ಯಾರಿದ್ದಾನೋ ಅವನನ್ನು ಅಡ್ರೆಸ್ ಮಾಡಬೇಕಾದ್ರೆ ಮಾತ್ರ ತ್ವಂ ಅಂತ ಕರಿಬೇಡ, UM ಅಂತ ಕರಿ. ಅವನು ಒಬ್ಬನಿಗೆ ಬಹುವಚನ ಕೊಡು ಅಂತ ಸಂಸ್ಕೃತ ಹೇಳುತ್ತೆ.
ಇಲ್ವಾ? ಎರಡನೇ ಬಹುವಚನ ಪ್ರಯೋಗ ಎಲ್ಲಿ ಅಂದರೆ ಆತ್ಮನಿ ಬಹುವಚನಂ ಅಂತ. ಅಂದ್ರೇನು? ನಿನ್ನನ್ನು ನೀನು ಅಡ್ರೆಸ್ ಮಾಡ್ಕೋಬೇಕಾದ್ರೆ ವಯಂ ಅಂತ ಅಡ್ರೆಸ್ ಮಾಡ್ಕೋಬಹುದು. ಅಹಂ ಅಂತ ಅಡ್ರೆಸ್ ಮಾಡ್ತೀವಿ ನಾವೆಲ್ಲ ಕಡೆಗೂ. ಅಹಂ ಅಂದರೆ ನಾನು ಅಂತ ಸಂಸ್ಕೃತದಲ್ಲಿ, ಬಹುವಚನದಲ್ಲಿ ವಯಂ ಅಂತ ಅಡ್ರೆಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅದೇ ಯಾಕಿದು? ನಾವೆಲ್ಲೂ ಕೂಡ ಲೌಕಿಕದಲ್ಲಿ ನಮ್ಮನ್ನಂತ ನಾವು ಅಡ್ರೆಸ್ ಮಾಡ್ಕೊಳ್ಳೋದೇ ಇಲ್ಲ, ನಾನು ನನ್ನನ್ನು ಅಂತಲೇ ಅಡ್ರೆಸ್ ಮಾಡ್ತೀನಿ. ಹಾಗಾದ್ರೆ ಎಲ್ಲಿ ಮಾಡ್ತೀವಿ? ಯೋಚನೆ ಮಾಡಿ, ಇನ್ನು ನೆನಪಿಸ್ಕೊಳ್ಳಿ. ಯಾರು ಇದನ್ನು ಪ್ರಯೋಗ ಮಾಡ್ತಾರೆ ಅಂತ? ಸನ್ಯಾಸಿಗಳು ಮಾಡ್ತಾರೆ. ಸನ್ಯಾಸಿಗಳು ನಾವು ಬರ್ತೀವಿ, ನಮ್ಮ ಆಶೀರ್ವಾದ ಇರುತ್ತೆ, ನನ್ನ ಆಶೀರ್ವಾದ ಇರುತ್ತೆ ಅಂತ ಹೇಳಲ್ಲ, ನಮ್ಮ ಆಶೀರ್ವಾದ ಇರುತ್ತೆ. ನಾವು ಬರ್ತೀವಿ, ಹೊರಡಿ ಅಂತ ಹೇಳ್ತಾರೆ, ನಮ್ಮ ಕೃಪೆ ನಿಮ್ಮ ಮೇಲೆಲ್ಲ ಇದೆ ಅಂತ ಹೇಳ್ತಾರೆ. ಅದನ್ನು ಪಾಪ ಕೆಲವೊಂದಷ್ಟು ಜನ ಸನ್ಯಾಸಿಗಳು ಈ ಬಹುವಚನ ಯಾಕೆ ತಮ್ಮಿಗೆ ತಾವು ಹೇಳ್ಕೋಬೇಕು ಅನ್ನೋ ಹಿನ್ನೆಲೆ ಗೊತ್ತಿಲ್ಲದೆ ಅಹಂಕಾರದಿಂದ ವಯಂ ಅಂದರೆ ನಾವು ಬಹು ಕರ್ಕೊಂಡಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ ಅಂದರೆ, ವಯಂ ಅನ್ನೋದು ನೈಚ್ಯಾನುಸಂಧಾನ ಅಂತ, ನೀಚತೆಯನ್ನು ಅದು ಹೇಳ್ತಾ ಇದೆ ವಯಂ ಅಂತ. ಆತ್ಮನಿ ಬಹುವಚನ ಹೇಗೆ ಗುರುವಿಗೆ ಬಹುವಚನ ಕೊಟ್ಟಾಗ ಅದು ಒಂದು ಗೌರವ ಅಧಿಕವಾಗಿ ಅದು ಹೇಗೆ ಯೋಚನೆ ಮಾಡ್ತಾ ಇದೆಯೋ, ಆತ್ಮನಿ ಬಹುವಚನವನ್ನು ಮಾಡಿದಾಗ ನಾನು ಅನ್ನೋ ಜಾಗದಲ್ಲಿ ನಾವು ಅಂತ ಹೇಳ್ಕೊತಾ ಇರೋದು ಅದು ನೀಚತೆಯನ್ನು ಹೇಳ್ತಾ ಇದೆ. ಅದು ಏನು ನೀಚತೆ ಅಂತ ಕೇಳಿದ್ರೆ, ನನ್ನಿಂದ ಏನು ನಡೆಯಲ್ಲ, ನನ್ನೊಬ್ಬನಿಂದ ಏನೂ ಆಗಲ್ಲ, ನಾನು ಅನ್ನುವಂಥ ಏಕವಚನ ಪ್ರಯೋಗದಿಂದ ಇದು ನನ್ನಿಂದಾಗಿದೆ, ಇದು ನನ್ನಿಂದಾಗಿದೆ ಅಂತ ಹೇಳ್ತೀವಲ್ಲ, ಅಲ್ಲಿ ನಿನ್ನಿಂದ ಏನೂ ಆಗಿಲ್ಲ. ನಿನ್ನ ಒಳಗಡೆ ಇರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಯಾರಿದಾರೋ, ಮನಸ್ಸಿನ ದೇವತೆ ಯಾವುದಿದೆಯೋ, ನಿನ್ನ ಇಚ್ಛೆಗೆ ಪೂರಕವಾದ ಪ್ರೇರಕವಾದ ದೇವತೆ ಯಾವುದಿದೆಯೋ, ಅದು ಎಲ್ಲದರ ಸಾಮರ್ಥ್ಯದಿಂದ ನೀನು ಕೆಲಸ ಮಾಡ್ತಾ ಇದೆಯಾ. ನಿನ್ನೊಬ್ಬನಿಂದ ನಾನು ಮಾಡ್ತಾ ಇದ್ದೀನಿ ಅಂದರೆ ನಿನ್ನಿಂದ ಏನೂ ಆಗಲ್ಲ. ನಾನು ಅಂದ್ಕೊಂಡು ನಾನು ಗಾಡಿ ಓಡಿಸ್ತಾ ಇರ್ತೀನಿ, ಒಂದು ಕ್ಷಣದಲ್ಲಿ ನಿದ್ರೆ ಬಂದರೆ ಇಂದ್ರಿಯಾಭಿಮಾನಿ ದೇವತೆ ಕಣ್ಣು ಮುಚ್ಚಿದ್ರೆ ಏನಾಗುತ್ತೆ? ಒಂದು ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ನಾನೇನೋ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ, ಯಾವುದೋ ಬುದ್ಧಿ ಅಭಿಮಾನಿ ದೇವತೆ ಕೈ ಕೊಟ್ಟರೆ ಏನಾಗುತ್ತೆ? ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ವ್ಯರ್ಥ. ಹಾಗಾಗಿನೇ ನಾನು 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 ಅಂತ ಎಲ್ಲೂ ಅಡ್ರೆಸ್ ಮಾಡ್ಕೋಬೇಡ, ಎಲ್ಲ ಕಡೆ ನಾವು ಅಂತ ಅಡ್ರೆಸ್ ಮಾಡ್ಕೋ. ಯಾಕೆ ಅಂತಂದರೆ ನಿನ್ನೊಳಗಿರುವಂಥ ಎಲ್ಲ ದೇವತೆಗಳ ಸಹಕಾರದಿಂದ ನೀನು ಬದುಕ್ತಾ ಇದೆಯಾ. ಅದನ್ನೇ ಕೃಷ್ಣ ಹೇಳ್ತಾನೆ, ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ ಅಂತ. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ, ಯಾರು ಕೇವಲ ನಾನು ಮಾತ್ರ ಅಂತ ಈ ದೇಹವನ್ನು ಅಡ್ರೆಸ್ ಮಾಡ್ಕೋತಾನೋ ಅವನು ದುರ್ಮತಿ ಅಂತ ಕೃಷ್ಣ ಹೇಳ್ತಾನೆ. ತತ್ರ ಏವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ. ಈ ಕರ್ತ ಯಾರಿದನೋ, ನಾನು ಮಾಡ್ತಾ ಇದ್ದೀನಿ ಅಂತ ಕರ್ತರಿಗೆ ನಾನು ಅನ್ನೋ ವ್ಯಪದೇಶ ಮಾಡ್ಕೊಳ್ಳೋದು ದುರ್ಮತಿ ಮಾತ್ರ. ನಿಜವಾಗಿಯೂ ನಾನು ಅನ್ನೋದೇನೂ ಇಲ್ಲ, ನಾವು ಆಗ್ತಾ ಇರೋದು. ಹಾಗಾಗಿ ಎಲ್ಲೆಲ್ಲಿ ಆತ್ಮನನ್ನು ನಾನು ಅಡ್ರೆಸ್ ಮಾಡ್ತೀನೋ ಅಲ್ಲೆಲ್ಲ ನಾವು ಅಂತ ಮಾಡ್ಕೋಬೇಕು. ನಾವು ಅಂತ ಮಾಡ್ಕೋತಾ ಇರೋದು ಬಹುವಚನದಿಂದ ಅಂತ ಅರ್ಥ ಅಲ್ಲ. ನನ್ನೊಳಗಿರುವ ಎಲ್ಲ ಸಕಲ ಇಂದ್ರಿಯಾಭಿಮಾನಿ ದೇವತೆಗಳು, ಬುದ್ಧಿ, ಅಂತಃಕರಣ, ಅಹಂಕಾರ, ಚಿತ್ತ, ಮನಸ್ಸು, ಬುದ್ಧಿ, ಇದೆಲ್ಲದರ ಅಭಿಮಾನಿ ದೇವತೆಗಳು ಮತ್ತು ನನ್ನ ಒಳಗಡೆಗೆ ಪ್ರಾಣಧಾರಕನಾಗಿರುವಂತಹ ಆತ್ಮವಸ್ತು ಯಾರ್ದು ಅವನು, ಇವರೆಲ್ಲರ ಸಹಕಾರದಿಂದ ನಾನು ಕರ್ತ ಆಗಿದ್ದೀನಿ. ಇದು ನನಗೆ ಪ್ರಜ್ಞೆ ಇಲ್ಲದೆ ನಾನು ಮಾಡಿದ್ದು ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಂತ. ಹಾಗಾಗಿ ಇಲ್ಲಿ ಧೀಮಹಿ ಅನ್ನೋ ಶಬ್ದ ಯಾಕೆ ಬಹುವಚನದಲ್ಲಿ ಬಂದಿದೆ ಅಂದರೆ, ನಾವುಗಳೆಲ್ಲರೂ ಧ್ಯಾನಿಸ್ತೀವಿ, ಇದು ನನ್ನನ್ನು ಪ್ರಚೋದಿಸು ಅಂತ ಕೇಳ್ತಾ ಇಲ್ಲ, ನಮ್ಮೆಲ್ಲರನ್ನೂ ಪ್ರಚೋದಿಸು. ಯಾರು ಜಪ ಮಾಡ್ತಿದ್ದಾನೋ, ಯಾರು ಜಪ ಮಾಡ್ತಿಲ್ವೋ, ಯಾರು ನಿನ್ನ ಬಗ್ಗೆ ತಿಳಿದಿದ್ದಾನೋ, ಯಾರು ನಿನ್ನ ಬಗ್ಗೆ ತಿಳಿದಿಲ್ಲವೋ, ಎಲ್ಲರನ್ನೂ ಪ್ರಚೋದಿಸು ಅಂತ ಹೇಳ್ತಾ ಇದೆ ಮಂತ್ರ. ಬೇರೆ ಎಲ್ಲ ಮಂತ್ರಗಳು ಯಾರಿದು ಮಾಡ್ತಾರೋ ಅವ್ರನ್ನ ಮಾತ್ರ ಮಾಡು, ಯಾರಿದು ಮಾಡ್ತಾರೋ ಅವ್ರನ್ನ ಮಾತ್ರ ಮಾಡು ಅಂತ ಹೇಳ್ತಾ ಇದೆ. ಗಾಯತ್ರಿ ಮಂತ್ರ ಮಾತ್ರ ಯಾರು ಏನೂ ಮಾಡದಿದ್ರೂ ಅವನಿಗೂ ಒಂದು ಸದ್ಗತಿಯನ್ನು ಕೊಡು, ಅವನಿಗೂ ಒಂದು ಸಜ್ಞಾನವನ್ನು ಕೊಡು, ಅವನಿಗೂ ಸುಜ್ಞಾನವನ್ನು ಕೊಡು, ಅವನಿಗೂ ಜ್ಞಾನಕ್ಕೆ ಪ್ರಚೋದನೆಯನ್ನು ಕೊಡು ಅಂತ ಕೇಳ್ತಾ ಇದೆ. ನೋಡಿ, ಇಷ್ಟು ಉದಾತ್ತವಾಗಿರುವ ಮಂತ್ರ ಜಗತ್ತಿನಲ್ಲಿ ಏಕೈಕ ಮಂತ್ರ ಗಾಯತ್ರಿ ಮಂತ್ರ. ಹಾಗಾಗಿ ಗಾಯತ್ರಿ ಫೇಮಸ್ ಅಂತ. ಧಿಯಃ ಯಹ ನಃ ಪ್ರಚೋದಯಾತ್, ನನಗೆ ಒಳ್ಳೆಯ ಬುದ್ಧಿಯನ್ನು ಪ್ರಚೋದಿಸಲಿ ಅಂತ. ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ತಾ ಇಲ್ಲ, ಒಳ್ಳೆಯದು ತಪ್ಪುದು ಆ ಎರಡು ಸರಿ ತಪ್ಪುಗಳ ವಿವೇಚನೆ ಮಾಡುವ ಶಕ್ತಿಯನ್ನು ಪ್ರಚೋದಿಸಲಿ ಅಂತ. ಅದು
ಹಾಗಾಗಿನೇ ಬೇರೆ ಎಲ್ಲ ಗಾಯತ್ರಿ ಮಂತ್ರದಲ್ಲಿ ನೆನ್ನೆ ಹೇಳಿದ್ದೆ ನಾನು, ವಿದ್ಮಹೆ ವಿದ್ಮಹೆ ಅಂತಿದೆ. ಇಲ್ಲಿ ಯಾಕೆ ವಿದ್ಮಹೆ ಇಲ್ಲ ಅಂತ ಮೊದಲು ನಾನು ತಿಳ್ಕೊತೀನಿ, ಆಮೇಲೆ ಧ್ಯಾನಿಸ್ತೀನಿ ಅಂತ ಬೇರೆ ಎಲ್ಲ ಗಾಯತ್ರಿ ಮಂತ್ರಗಳಲ್ಲಿ. ಇಲ್ಲಿ ನಾನು ತಿಳ್ಕೊಳ್ಳಲಿಕ್ಕೆ ನನಗೆ ಬೇಕಾಗಿರೋ ಸಾಮರ್ಥ್ಯವನ್ನೇ ಅದು ಕೊಡಬೇಕಾಗಿದೆ. ಅದರ ಪ್ರಚೋದನೆ ಇಲ್ಲದೆ ನಾನು ತಿಳ್ಕೊಳ್ಳಿಕ್ಕೆ ಆಗಲ್ಲ ಯಾವುದನ್ನು ಅಂತ. ಅಷ್ಟು ಮೂಲಭೂತವಾದ ಒಂದು ಅಂಶವನ್ನು ಅದು ಪ್ರಚೋದಿಸಬೇಕಾಗಿದೆ ನನಗೆ. ಹಾಗಾಗಿನೇ ವೇದಾಧ್ಯಯನದ ಮೊದಲು ಗಾಯತ್ರಿ ಉಪದೇಶ ಅಂತ. ವೇದಾಧ್ಯಯನ ಎಲ್ಲ ಮಾಡಿದ ಮೇಲೆ ಇವನಿಗೆ ತಿಳ್ಕೊಬೇಕಾಗಿರೋ ವಸ್ತು ಅಲ್ಲ, ವೇದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವ ವಸ್ತುವೇ ಅದು ಅಂತ. ಹಾಗಾಗಿ ಉಪದೇಶದಲ್ಲಿ ಅತ್ಯುತ್ತಮ ಉಪದೇಶವಾದಂಥ ಒಂದು ಮಂತ್ರ ಅಂತ ಯಾವ್ದಾದ್ರು ಇದ್ದರೆ ಅದು ಗಾಯತ್ರಿ ಮಂತ್ರ. ಇದು ಗಾಯತ್ರಿ ಮಂತ್ರದ ಸ್ಥೂಲ ಪದಾರ್ಥವನ್ನು ನಾನು ಇಷ್ಟೋ ತನಕ ಹೇಳಿದೆ. ಇಡೀ ಮಂತ್ರಗಳ ಒಂದು ಸ್ವರೂಪದಿಂದ ಅರ್ಥವನ್ನು ನೋಡೋದಾದರೆ, ಒಂದೊಂದು ಅಕ್ಷರಗಳ ಪ್ರಕಾರ ನೋಡೋದಾದರೆ, ಮೊದಲನೇ ಸಾಲಿನಲ್ಲಿ 8 ಅಕ್ಷರಗಳಿದೆ. ಆ 8 ಅಕ್ಷರಗಳು ಭೂಹು ಭುವಃ ಸುವಹ ಆ 3 ಹೇಳುತ್ತೆ. ಅಂದ್ರೇನು? ಭೂಮಿಹಿ ಅಂತರಿಕ್ಷಂ ದ್ಯೌಹು ಅಂತ. ಭೂಮಿಹಿ 2 ಅಕ್ಷರ, ಅಂತರಿಕ್ಷಂ ದಿಯೌಹು ಅಲ್ಲೂ ಕೂಡ ಬಿಡಿಸಿ ಹೇಳಬೇಕು. ಒಟ್ಟು 8 ಅಕ್ಷರಗಳು. ಅಂದರೆ ಪಾತಾಳದಿಂದ ಭೂಮಿಯ ತನಕದ ಅಷ್ಟು ಲೋಕಗಳು ಭೂಹು ಇಂದ ಕವರ್ ಆಯಿತು. ದ್ಯೌಹು ಅಂತಂದರೆ ಭುವಃ ಸುವಹ ಮಹಾ ಜನಃ ತಪಃ ಸತ್ಯಂ, ಆ ಲೋಕಗಳು ಯಾವುದಿದೆಯೋ ಆ ಎಲ್ಲ ಲೋಕಗಳು ದ್ಯೌಹು ಅಂತ ಕನ್ಸಿಡರ್ ಮಾಡಿದ್ದೀವಿ. ಈ ದ್ಯೌಹುಗೂ ಮತ್ತು ಭೂಮಿಗೂ ಮಧ್ಯದಲ್ಲಿರುವ ಅಂತರಿಕ್ಷ ಯಾವುದಿದೆಯೋ ಅದು. ಈ 14 ಲೋಕಗಳನ್ನು ಯಾರು ಒಳಗೊಂಡಿದ್ದಾನೋ ಅವನು ತತ್ಸವಿತುರ್ವರೆಣ್ಯಂ ಅನ್ನೋದಕ್ಕೆ ಅಭಿಮಾನಿ ದೇವತೆ. ಅಂದರೆ ಈ 14 ಲೋಕಗಳನ್ನು ಒಳಗೊಂಡಿರುವ ಈ ಪ್ರತಿಪಾದ್ಯ ದೇವತೆ ಯಾರಿದಾನೋ ಅವನು ತತ್ಸವಿತುರ್ವರೆಣ್ಯಂ ಅನ್ನೋದ್ರಿಂದ ಧ್ಯಾನಿಸಲ್ಪಡ್ತಾ ಇದ್ದಾನೆ ಅಂತ ಮೊದಲನೇ ವಾಕ್ಯದ ಅರ್ಥ. ಪದಶಃ ಅರ್ಥವನ್ನು ನೋಡಿದ್ವಿ. ಈಗ ವಾಕ್ಯಶಃ ಅರ್ಥವನ್ನು ನೋಡೋದಾದರೆ, ತತ್ಸವಿತುರ್ವರೆಣ್ಯಂ ಅನ್ನೋ ಮೊದಲನೇ ವಾಕ್ಯದ ಅರ್ಥ ಏನು ಅಂತ ಕೇಳಿದ್ರೆ, ಭೂಮಿಹಿ ಅಂತರಿಕ್ಷಂ ದ್ಯೌಹು, ಈ 14 ಲೋಕಗಳಲ್ಲಿ ಯಾರು ನಿಯಾಮಕನಾಗಿದ್ದಾನೋ ಅಂತಹ ಆ ಪ್ರತಿಪಾದ್ಯ ದೇವತೆಯನ್ನು ಆ ಮೊದಲನೇ ಸಾಲು ವ್ಯಕ್ತಪಡಿಸ್ತಾ ಇದೆ. ಎರಡನೇದು ರಚಃ ಯಜೂಗುಂಷಿ ಸಾಮಾನಿ, ಋಚಃ ಯಜೂಗುಂಷಿ ಸಾಮಾನಿ ಅದನ್ನು ನಾವು ನೋಡಿದ್ರೆ ಒಟ್ಟು 8 ಅಕ್ಷರಗಳು. ರಚಃ 2 ಅಕ್ಷರ, ಯಜೂಂಷಿ 3 ಅಕ್ಷರ, ಸಾಮಾನಿ 3 ಅಕ್ಷರ, 3 3 2 8 ಅಕ್ಷರ ಆಯಿತು. ಈ 8 ಅಕ್ಷರಗಳನ್ನು ಒಳಗೊಂಡಿರುವ ಎಲ್ಲ ದೇವತೆಗಳು ಯಾವ್ಯಾವುದು ಅಂದರೆ, 3 ವೇದಗಳಿಂದ ಪ್ರತಿಪಾದ್ಯವಾಗಿರುವ ವಸ್ತು ಯಾವುದೋ ಅದು ಭರ್ಗೋ ದೇವಸ್ಯ ಧೀಮಹಿ ಇಂದ ಅಭಿವ್ಯಕ್ತ ಆಗ್ತಾ ಇದೆ ಅಂತ. 3ನೇ ಸಾಲು ಧಿಯಃ ಯಹ ನಃ ಪ್ರಚೋದಯಾತ್ ಅನ್ನೋದನ್ನು ಪ್ರಾಣಃ ಅಪಾನಃ ವ್ಯಾನಃ ಅಂದರೆ, ಇಷ್ಟೋ ತನಕ ಹೊರಗಿನ ಅಂಶಗಳನ್ನು ಹೇಳಿದ್ವಿ, ಹೊರಗಿನ ಲೋಕಗಳು ಮತ್ತು ವೇದ ರಾಶಿಗಳನ್ನು, ಹೊರಗಡೆ ಇರೋ ಅಂಶಗಳನ್ನು ಅಡ್ರೆಸ್ ಮಾಡಿದ್ವಿ. ಈಗ ಒಳಗಿರೋದನ್ನು ಅಡ್ರೆಸ್ ಮಾಡ್ತಾ ಇದ್ದಾರೆ. ಗಾಯತ್ರಿ ಅನ್ನೋದಕ್ಕೆ ಸರಳವಾದ ಅರ್ಥ ಗಾಯಾನ್ ತ್ರಾಯತೆ ಇತಿ ಗಾಯತ್ರಿ ಅಂತ. ಅಂದರೆ ಗಾಯಾನ್ ಅಂತಂದರೆ ಪ್ರಾಣಗಳನ್ನು ಕಾಪಾಡುವ ಶಕ್ತಿ ಗಾಯತ್ರಿ ಅಂತ, ಪ್ರಾಣಶಕ್ತಿ ಅಂತ ಅರ್ಥ ಅದು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಾಣಃ ಅಪಾನಃ ವ್ಯಾನಃ ಅಂದರೆ ನನ್ನ ಒಳಗಿರುವ ಪ್ರಾಣಗಳನ್ನು ನಿಯಮಿಸುತ್ತಿರುವ ಶಕ್ತಿ ಯಾವುದಿದೆಯೋ ಆ ಶಕ್ತಿಯನ್ನು ಪ್ರತಿಪಾದಿಸ್ತಾ ಇದೆ ಈ 3ನೇ ಸಾಲು, ಧಿಯೋ ಯೋನ ಪ್ರಚೋದಯಾತ್ ಅಂತ. ಇದು 3 ಸಾಲುಗಳಿಂದ ನಾನು ನೋಡೋದಿದ್ದರೆ ಈ ಅರ್ಥ ಸಿಗುತ್ತೆ ಅಂತ. ಅಂದರೆ ಯಾವುದನ್ನು ಆಮ್ನಿ ಪ್ರೆಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಷಿಯೆಂಟ್ ಅಂತ ಕರೆದಿದ್ದೀನೋ ಅಂತಹ ಪರಬ್ರಹ್ಮ ವಸ್ತು ಈ 3 ಸಾಲಿನಿಂದನೂ ಕೂಡ ಪ್ರತಿಪಾದಿಸ್ತಾನೆ ಅಂತ. ನಾವು ಈ ಗಾಯತ್ರಿ ಮಂತ್ರಕ್ಕೆ ಇನ್ನೂ 100 ಥರದಲ್ಲಿ ನಾನು ಅರ್ಥವನ್ನು ಹೇಳ್ಬೋದು. ಪ್ರತಿಯೊಂದು ಅಕ್ಷರವನ್ನು ತೆಗೆದುಕೊಂಡ್ರೆ 24 ಅಕ್ಷರಗಳಿಂದ ಕೇಶವಾದಿ ಚತುರ್ವಿಂಶತಿ ನಾಮಗಳು ಯಾವುದಿದೆಯೋ ಅದು ಪ್ರತಿಪಾದ್ಯ ದೇವತೆ. ಕೇಶವ ಸ್ವಾಹ, ನಾರಾಯಣ ಸ್ವಾಹ, ಮಾಧವ ನಾವು ಹೇಳ್ತೀವಲ್ಲ, ಅದು ಈ 24 ಅಕ್ಷರಗಳಿಂದ ಈ 24 ಕೇಶವಾದಿ ನಾಮಗಳು ಅರ್ಥ ಸಿಗುತ್ತೆ ಅಂತ ಇನ್ನೊಂದು ಅರ್ಥೈಸ್ಬೋದು. ಇನ್ನು 10 ಅವತಾರಗಳನ್ನು ನಾನು ಈ 10 ಪದಗಳಿಂದ ತತ್ ಸವಿತುಹು ವರೆಣ್ಯಂ ಭರ್ಗ ಹಾಗೆ, ತತ್ತಿಗೆ ಮೊದಲನೇ ಅವತಾರ, ಸವಿತುಹಿಗೆ 2ನೇ ಅವತಾರ, ಹೀಗೆ ಅರ್ಥವನ್ನು ಕಲ್ಪಿಸ್ಬೋದು. ಹೀಗೆ ಗಾಯತ್ರಿಗೆ ನಾನಾ ಅರ್ಥದಲ್ಲಿ ಗಾಯತ್ರಿಯನ್ನು ವ್ಯಾಖ್ಯಾನಿಸ್ಬೋದು. ಅಷ್ಟು ಅರ್ಥಗರ್ಭಿತವಾಗಿರುವಂಥ ಗಾಯತ್ರಿ ಮಂತ್ರ ಇದು. ಇನ್ನು ಗಾಯತ್ರಿ ದೇವತೆಯ ಸ್ವರೂಪವನ್ನು ನೋಡೋದಾದರೆ ನಾವು ಹೇಳ್ತೀವಿ ಏನು,
ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷೋಪನಯನೇ ವಿನಿಯೋಗ ಅಂತ ಹೇಳ್ತೀವಿ ಗಾಯತ್ರಿ ಮಂತ್ರವನ್ನು ಉಪಯೋಗಿಸ್ಬೇಕಾರೆ. ಏನಿದು ತ್ರಿಪದ, 3 ಕಾಲಗಳನ್ನು ಉಳ್ಳಂತಹದ್ದು. 3 ಕಾಲ ಎಲ್ಲಿರುತ್ತೆ ಅಂತ ಪ್ರಶ್ನೆ. ಈಗ ಈ ಆರ್ಟಿಸ್ಟಿಗೆ ಪಾಪ ಇದು ಯಾವುದು ಗೊತ್ತಿರಲ್ಲ. ನಾನು ಗಣಪತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ. ಆರ್ಟಿಸ್ಟಿಗೆ ಗಣಪತಿ ಒಳಗೆ ಹೊಟ್ಟೆಗೆ ಒಂದು ಹಾವು ಸುತ್ತಿದೆ ಅಂತ ಮಾತ್ರ ಗೊತ್ತಿರುತ್ತೆ. ಅವನು ಪಾಪ ಅವನ ಕಲಾ ಪ್ರತಿಭೆಯನ್ನೆಲ್ಲ ಚಮತ್ಕಾರಗಳನ್ನು ಅವನು ಅಭಿವ್ಯಕ್ತಪಡಿಸಬೇಕು ಅಂತ ಹಾವು ಕ್ಲೀನಾಗಿ ಹೊಟ್ಟೆಗೆ ಅದನ್ನು ಕಟ್ಟಿಬಿಟ್ಟು ಅದು ಹಾವು ಸುತ್ತಕೊಂಡಿರೋ ಹಾಗೆ ತೋರಿಸಿ ಹೆಡೆಯನ್ನು ಎತ್ತಿಬಿಟ್ಟಿರ್ತಾನೆ, ಹಾವು ಎತ್ತಿದೆ ಅಂತ. ಆದರೆ ಗಣಪತಿಯಲ್ಲಿ ಹಾವು ಕೆಳಮುಖವಾಗಿರುತ್ತೆ. ಆ ಕೆಳಮುಖವಾಗಿರೋ ಯಾವ ಚಿತ್ರವೂ ನಮಗೆ ಸಿಗಲ್ಲ. ಯಾಕೆಂದರೆ ಆರ್ಟಿಸ್ಟಿಗೆ ಗಣಪತಿಯಲ್ಲಿ ಇರುವ ಹಾವು ಕೆಳಮುಖವಾಗಿದೆ, ಕುಂಡಲಿನಿ ಶಕ್ತಿ ಮೂಲಾಧಾರದ ಕಡೆಗೆ ಹೋಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಈ ಕಾನ್ಸೆಪ್ಟೇ ಗೊತ್ತಿರಲ್ಲ ಅವನಿಗೆ. ಅವನು ಹಾವು ಚೆನ್ನಾಗಿ ಕಾಣಬೇಕು ಅಂತ ತಲೆ ಎತ್ತಿಬಿಟ್ಟಿರ್ತಾನೆ ಅವನು. ಹಾಗೆ ಇಲ್ಲೂ ಕೂಡ ಗಾಯತ್ರಿ ಮಂತ್ರದ ಮಂತ್ರ ಬರೆದ್ಬಿಟ್ಟು ಆ ದೇವಿಯನ್ನು ಬರಿಬೇಕಾದ್ರೆ 5 ತಲೆ ಹಾಕ್ಬಿಟ್ಟಿರ್ತಾರೆ. ನನಗೆ ಆ ಪ್ರಶ್ನೆ ಇರುತ್ತೆ ನನಗಲ್ಲಿ, ಯಾರು ಬರೆದಿದ್ರೆ ಅವ್ನು ಸಿಗಲ್ಲ ನನಗೆ. ಸಿಕ್ಕಿದ್ರೆ ಒಂದು ಪ್ರಶ್ನೆ ಇದೆ, ಷಟ್ಕುಕ್ಷಿ 6 ಹೊಟ್ಟೆ ಹೆಂಗೆ ಬರೆಯುತ್ತಪ್ಪ? ಈಗ ಪ್ರಶ್ನೆಗೆ 5 ಮುಖ ಏನೋ ಬರೆದ್ಬಿಟ್ಟೆ ಪಂಚಶೀರ್ಷ, ಷಟ್ಕುಕ್ಷಿ ಅಂತ ಬರೆದಿದ್ದಾರೆ. ಈಗ 6 ಹೊಟ್ಟೆ ಎಲ್ಲಿದೆ ಅಂತ ಪ್ರಶ್ನೆ. ಈಗ 3 ಕಾಲ ಆದರೂ ಬರಿಬೋದು, 5 ತಲೆ ಬರಿಬೋದು, 6 ಹೊಟ್ಟೆ ಹೆಂಗೆ ಬರೀತೀಯ ಅಂತ ಪ್ರಶ್ನೆ. ಈಗ ನೋಡಿ, ಇದೆಲ್ಲ ಪಾಪ ಚಿತ್ರಕಾರನಿಗೆ ಇದೆಲ್ಲ ಗೊತ್ತಿರಲ್ಲ, ನಮಗೂ ಸಹಜವಾಗಿ ಗೊತ್ತಿರಲ್ಲ. ಅದ್ರ ಹಿಂದೆ ಏನನ್ನು ಅಭಿವ್ಯಕ್ತಪಡಿಸ್ತಾ ಇದೆ, ಯಾವ ತತ್ವವನ್ನು ಅದು ಹೇಳ್ತಾ ಇದೆ ಅಂತ. ತ್ರಿಪದ, ನನ್ನ ಹೇಳಿದೆ ನಾನು, ಭೂಹು ಭುವಃ ಸುವಃ, ಈ 3 ವ್ಯಾಹೃತಿಗಳನ್ನು ಯಾರು ಹೊಂದಿದ್ದಾನೋ, ಯಾವ ಶಕ್ತಿ ಹೊಂದಿದೆಯೋ ಅದು ತ್ರಿಪದ, 3 ಪದಗಳು ಅಂತ. ಅಥವಾ ಪದ ಅನ್ನೋದಕ್ಕೆ ವಾಕ್ಯ ಅಂತ ಇನ್ನೊಂದು ಅರ್ಥ ಇದೆ. ಈ 3 ಸಾಲುಗಳನ್ನು ಗಾಯತ್ರಿ ಮಂತ್ರದಲ್ಲಿ 3 ಸಾಲುಗಳನ್ನು ಯಾವ ಮಂತ್ರ 3 ಸಾಲುಗಳನ್ನು ಹೊಂದಿದೆಯೋ ಅದು ತ್ರಿಪದ ಅನ್ನೋ ಅರ್ಥದಲ್ಲಿ ತ್ರಿಪದ. ಪಂಚಶೀರ್ಷ 5 ತಲೆ ಯಾವುದು ಅಂತ ಕೇಳಿದ್ರೆ 4 ವೇದಗಳು, ಪುರಾಣ ಇತಿಹಾಸಗಳು 5. ಪುರಾಣ ಇತಿಹಾಸವನ್ನು ಸೇರಿಸಿ 1 ಅಂತ, ಇನ್ನು 4 ವೇದಗಳನ್ನು ಸೇರಿಸಿ 4, 5 ತಲೆಗಳು ಅಂತಂದರೆ ಪುರಾಣ ಇತಿಹಾಸಗಳನ್ನು ಒಳಗೊಂಡಿರುವಂತಹ ಸಮಗ್ರ ವೇದ ರಾಶಿ ಯಾರ ತಲೆಯೋ ಅದು ಅಂತ ಅರ್ಥ. ಅದು 5 ತಲೆ ಬರೆಯೋದು ಅಂತ ಅರ್ಥ ಅಲ್ಲ. ಅಲ್ಲಿ ಒಂದೇ ತಲೆಯಲ್ಲಿಯೇ ಇಷ್ಟು ಶಕ್ತಿಗಳು ಹೊಂದಿದೆ ಅಂತ, ಇಷ್ಟು ವಿದ್ಯೆ ಹೊಂದಿದೆ ಅನ್ನೋ ಅರ್ಥ ಮಾಡಬೇಕು ಅಂತ. ಷಟ್ಕುಕ್ಷಿ 6 ಹೊಟ್ಟೆಗಳು ಅಂದ್ರೇನು ಅಂದರೆ 6 ಹೊಟ್ಟೆಗಳು ಅಲ್ಲ. ಹೊಟ್ಟೆ ಅಂದ್ರೇನು? ಒಳಗಿರುವುದನ್ನು ದ್ಯೋತನೆ ಮಾಡುತ್ತದು. ಹೊಟ್ಟೆ ಜನರಲ್ ಏನು ಮಾಡುತ್ತೆ? ಬೇರೆ ಎಲ್ಲ ಅಂಗಗಳು ಗೊತ್ತಾಗುತ್ತೆ ನಮಗೆ. ಕೈ ಅಂದರೆ ಗೊತ್ತಾಯಿತು, ಕಾಲು ಅಂದರೆ ಗೊತ್ತಾಯಿತು, ಕಿವಿ ಗೊತ್ತಾಯ್ತು, ಎಲ್ಲ ಗೊತ್ತಾಗ್ಬಿಡುತ್ತೆ. ಹೊಟ್ಟೆ ಹೊರಗಡೆ ಇರೋ ಚರ್ಮ ಮಾತ್ರ ಗೊತ್ತಾಗುತ್ತೆ, ಹೊಟ್ಟೆ ಒಳಗಿರೋದು ಅದು. ಅಂದರೆ ಈ ಸವಿತೃ ಶಕ್ತಿಯ ಒಳಗಡೆ, ಈ ವೇದರಾಶಿಯ ಒಳಗಡೆ ಇರುವಂಥದ್ದು ಯಾವುದು ಅಂದರೆ ವೇದಾಂಗಗಳು. ಯಾವ ವೇದಾಂಗಗಳ ಸಾಮರ್ಥ್ಯದಿಂದ ಈ ವೇದಗಳು ಪ್ರತಿಪಾದ್ಯವಾಗ್ತಾ ಇದೆಯೋ 6 ವೇದಾಂಗಗಳು, ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ, ಈ 6 ವೇದಾಂಗಗಳನ್ನು ಯಾರು ಹೊಂದಿದ್ದಾರೋ, ಯಾವ ಶಕ್ತಿ ಹೊಂದಿದೆಯೋ ಅನ್ನೋ ಅರ್ಥದಲ್ಲಿ ಷಟ್ಕುಕ್ಷಿ. ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷೋಪನಯನೇ. ನೋಡಿ, ಪಂಚಶೀರ್ಷ ಉಪನಯನೇ ವಿನಿಯೋಗ ಅಂತ ಬರೆದಿದ್ದಾರೆ. ಏನಿದು ಉಪನಯನದಲ್ಲಿ ವಿಧಿಸಬೇಕು ಅಂತ? ಒಂದ್ಸಲಿ ಉಪನಯನ ಆಯ್ತಲ್ಲ, ಈಗ ಮತ್ತೆ ದಿನ ದಿನ ಯಾಕೆ ಹೇಳಬೇಕು ಅಂತ ಪ್ರಶ್ನೆ. ಉಪನಯನದಲ್ಲಿ ಉಪದೇಶ ಕೊಟ್ರಿ ಸರಿ, ದಿನ ನಾನು ಜಪ ಮಾಡ್ಬೇಕಾರೆ ಉಪನಯನೇ ವಿನಿಯೋಗ, ಉಪನಯನೇ ವಿನಿಯೋಗ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಉಪನಯನಂ ಅಂದ್ರೇನು? ಎಲಿವೇಶನ್. ನನ್ನನ್ನು ನಾನು ಮೇಲಕ್ಕೆ ತಂದುಕೊಳ್ಳಿಕ್ಕೆ ಈ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಂತ ದಿನ ಜಪ ಮಾಡ್ತಾ ಇರೋದು. ಈ ಅರ್ಥ ಗೊತ್ತೇ ಇಲ್ಲ, ಸುಮ್ಮನೆ ಬಂದ್ಬಿಟ್ಟಿದೆ ಆ ಶಬ್ದ, ಪಂಚಶೀರ್ಷೋಪನಯನೇ ವಿನಿಯೋಗ ಅಂತ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀವಿ ನಾವು. ವಾಸ್ತವಿಕವಾಗಿ ಅದರ ಹಿನ್ನೆಲೆ ಏನು ಅಂತಂದರೆ, ಇಂತಹ 3 ಪದಗಳನ್ನು ಉಳ್ಳಂತಹ 5 ತಲೆ, 4 ವೇದಗಳು, ಪುರಾಣ ಇತಿಹಾಸಗಳನ್ನು ಹೊಂದಿರುವಂತಹ ಶಕ್ತಿ ಯಾವುದಿದೆಯೋ ಅದು, ವೇದಾಂಗಗಳನ್ನು ಉಳ್ಳಂತಹ ಈ ಸವಿತೃ ಶಕ್ತಿ ಯಾವುದಿದೆಯೋ ಅದು ನನ್ನನ್ನು ಮೇಲಕ್ಕೆ ತರಲಿ ಅಂತ ನಾನು ಜಪ ಮಾಡ್ತಾ ಇದ್ದೀನಿ ಅಂತ ಉಪನಯನೇ ವಿನಿಯೋಗ ಅಂತ ಬರೆದಿರೋದು. ಹೀಗೆ ಗಾಯತ್ರಿ ಮಂತ್ರದ ಪ್ರಯೋಗವನ್ನು ಕೂಡ ನಾವು ಮಾಡಬೇಕಾದರೆ ಈ ಒಂದು ಹಿನ್ನೆಲೆಯಲ್ಲಿ ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಪ್ರಣವದಿಂದ, ವ್ಯಾಹೃತಿಗಳಿಂದ, ಗಾಯತ್ರಿ ಮಂತ್ರದಿಂದ ಸಮಗ್ರ ವೇದಗಳ ತನಕ ಗಾಯತ್ರಿ ಮಂತ್ರದ ಅರ್ಥಾನುಸಂಧಾನ ಏನು ಅಂತ ನಾವು ನಿನ್ನೆಯಿಂದ ಇವತ್ತಿನ ತನಕ ನೋಡಿದ್ವಿ.
To stay updated with our latest content and gain access to exclusive videos and information, please don't forget to like, share, and subscribe.